ನನ್ನ ನಲ್ಮಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಏನು ಅಧ್ಯಾಯ 3 ನಾವು ಪಾರ್ಟ್ 1ನಲ್ಲಿ ಕೆಲವು ಅಂಶಗಳ ಬಗ್ಗೆ ಹಾಗೂ ಕಲಿಕಾಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋದ್ವಿ. ಸೊ ಅದರಲ್ಲಿ ನಾವು ಏನು ಈ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆ ಲೆಕ್ಕಗಳನ್ನು ಹಾಗೆಯೇ ಅಭ್ಯಾಸದ ಲೆಕ್ಕಗಳನ್ನು ಕೂಡ ನಾವು ನೋಡ್ತಾ ಹೋದ್ವಿ. ಸೊ ಈ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ನಾನು ನಿಮಗೆ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ಅಂತೇಳಿ ಕೊಟ್ಟಿದ್ದೆ. ಸೊ ಆ ಎಲ್ಲ ಲೆಕ್ಕಗಳಿಗೆ ನಿಮ್ಗೆ ಆನ್ಸರ್ ಗೊತ್ತಾಗಿದೆ. ಸೊ ಆ ಆನ್ಸರ್ಗಳನ್ನು ನೀವು ನೋಟ್ಸಲ್ಲಿ ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ಸೊ ತಿಳ್ಕೊಂಡು ನಾನು ಮುಂದೆ ಪಾರ್ಟ್ 2ಗೆ ಬರ್ತೇನೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಪಾರ್ಟ್ 2ಗೆ ಸ್ವಾಗತ. ಸೊ ಇಲ್ಲಿ ಪಾರ್ಟ್ 2 ತಗೊಂಡಾಗ ಇಲ್ಲಿ ನಾವು ಮುಖ್ಯವಾಗಿ ಅಭ್ಯಾಸ 3.2 ಅಲ್ಲಿ ಇರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಪಾರ್ಟ್ 1ನಲ್ಲಿ ನಾವು 2 ಲೆಕ್ಕಗಳನ್ನು ನೋಡಿದ್ವಿ. ಹಾಗೆಯೇ ಅದೇ ಅಭ್ಯಾಸದಲ್ಲಿ 3.2 ಪಾರ್ಟ್ 2 ಅಲ್ಲಿ ನಾವು ಇನ್ನು ಉಳಿದ ಲೆಕ್ಕಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ 3.2 ಅಲ್ಲಿ ಕವರ್ ಪೋರ್ಷನ್ ತೆಗೆದುಕೊಂಡಾಗ A1/A2, B1/B2 ಮತ್ತು C1/C2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಮತ್ತೆ ಅಸ್ಥಿರವಾಗಿವೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ಅದರಲ್ಲಿ ನಮಗೆ ಫಸ್ಟ್ ಕ್ವಶನ್ ತೆಗೆದುಕೊಂಡಾಗ 3x + 2y = 5, ಇನ್ನೊಂದು ಇಕ್ವೇಶನ್ 2x - 3y = 7 ಅಂತ ಇದೆ ವಿದ್ಯಾರ್ಥಿಗಳು. ಸೊ 2 ಇಕ್ವೇಶನ್ಸ್ ನಮಗೆ ಕೊಟ್ಟಿದ್ದಾರೆ. ಈ 2 ಇಕ್ವೇಶನ್ಸ್ ನೀವು ಏನು ಮಾಡಬೇಕು ಅಂದರೆ, ನಮ್ಮ ಸಮೀಕರಣದ ಸಾಮಾನ್ಯ ರೂಪ ಗೊತ್ತಿದೆಯಲ್ಲ, a1x + b1y + c1 = 0, ಇನ್ನೊಂದು a2x + b2y + c2 = 0. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ನಮಗೆ ಈ 2 ಇಕ್ವೇಶನ್ ಇರುವಂತಹ a1 a2 b1 b2 ಹಾಗೆ c1 c2 ಬೇಕಾದರೆ ಅದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ C1 C2 ಬೆಲೆಗಳನ್ನು ನಮಗೆ ಸ್ಥಿರಾಂಕವಾಗಿ ಇದ್ದಾಗ ಅವುಗಳನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಇಲ್ಲೇನು ಮಾಡೋಣ ಅಂದರೆ, ಮೊದಲನೇದಾಗಿ ಈ ಏನು ಕೊಟ್ಟಿದ್ದಾರಲ್ಲ ಅನುಪಾತಗಳನ್ನು, ಇವುಗಳ ಬೆಲೆಗಳನ್ನು ಕಂಡುಹಿಡ್ಕೊಂಡು ಆ ಎರಡನ್ನು ಹೋಲಿಸಲ್ಪಡೋಣ. ಹಾಗಾಗಿ A1/A2 A1 ಅಂದರೆ ಮೊದಲ ಇಕ್ವೇಶನ್ ಅಲ್ಲಿ 3 ಅಂತ ಹೇಳಿ ಎಕ್ಸ್ನ ಸಹಗುಣಕ ಏನಿದೆ 3 ಅಂತ ಇದೆ. ಹಾಗಾದರೆ A2 ಅಂತ ಅಂದರೆ ಈ ಏನು ಎರಡನೇ ಇಕ್ವೇಶನ್ ಅಲ್ಲಿ ಇರುವಂತಹ x ನ ಸಹಗುಣಕ 2 ಇದನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಅದು A1/A2 3/2 ಅಂತ ಆಯ್ತು ವಿದ್ಯಾರ್ಥಿಗಳು. ಸೊ ಇದು ಅರ್ಥ ಆಗಿದೆ ಅಲ್ಲ ನಿಮಗೆ, A1 ಮತ್ತು A2 ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ B1/B2 ಅಂತ ತೆಗೆದುಕೊಳ್ಳೋಣ. ಈ ಇಕ್ವೇಶನ್ ಅಲ್ಲಿ ಮೊದಲ ಇಕ್ವೇಶನ್ ಅಲ್ಲಿ B1 ಅಂದರೆ 2, ಹಾಗೇನೆ ಎರಡನೇ ಇಕ್ವೇಶನ್ ಅಲ್ಲಿ -3 ಅಂತ ಇದೆ. ಸೊ ನಾವು ಇದನ್ನ ಒಂದ್ಸಲ ಬರ್ಕೊಂಡು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಆದರೆ ಇಲ್ಲಿ ಬರೀ ಅನುಪಾತಗಳನ್ನು ಹೋಲಿಕೆ ಮಾಡುವುದರಿಂದ 2 ಇಕ್ವೇಶನ್ಸ್ ತಗೊಂಡು ಡೈರೆಕ್ಟ್ ಆಗಿ ನಾವು A B ಬೆಲೆಗಳನ್ನು ಆದೇಶಿಸಬಹುದು ವಿದ್ಯಾರ್ಥಿಗಳು. ಸೊ ಇಲ್ಲಿ B1/B2 ಏನಾಯಿತು 2/-3 ಅಂತ. ಈಗ ಆ 2 ಅನುಪಾತಗಳನ್ನು ಹೋಲಿಸಿ. ಹಾಗೆ ಹೋಲಿಸಿದಾಗ ಇಲ್ಲಿ 3/2 ಬಂದಿದೆ, ಇನ್ನೊಂದು 2/-3 ಬಂದಿದೆ. ಸೊ 2 ಅಂಶಗಳು ಏನಾಗಿಲ್ಲ, ಒಂದೇ ಆಗಿಲ್ಲ, ಬೇರೆ ಬೇರೆ ಆಗಿ ನಮಗೆ ಅನುಪಾತಗಳು ಬಂದಿದೆ. ಹಾಗಾದ್ರೆ ಇವುಗಳ ದತ್ತ ಅನುಪಾತ ಅಂದ್ರೆ ಯಾವುದು, A1/A2 ≠ B1/B2. ಯಾಕೆಂದ್ರೆ ಇಲ್ಲಿ ಬಂದಿರುವಂತಹ ಬೆಲೆಗಳು ಬೇರೆ ಬೇರೆ ಆಗಿರುವುದರಿಂದ ಅವೆರಡು ನಾಟ್ ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ವಿದ್ಯಾರ್ಥಿಗಳು. ಸೊ ಇಂದಿನ ಅವಧಿಯಲ್ಲಿ ಅಂದ್ರೆ ಪಾರ್ಟ್ 1 ಅಲ್ಲಿ ಏನು ಹೇಳಿದ್ದೆ ಅಂದ್ರೆ, ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ ವಿದ್ಯಾರ್ಥಿಗಳ ನಮಗೆ ಅನುಪಾತಗಳ ಹೋಲಿಕೆಯನ್ನು. A1/A2 ≠ B1/B2 ಆದಾಗ ಅಲ್ಲಿ ನಕ್ಷೆಯ ರಚನೆ ಹೇಗೆ ಬರುತ್ತೆ, ಅದರ ಸ್ಥಿರತೆ ಏನಾಗಿರುತ್ತೆ ಅನ್ನೋದನ್ನ ನಾವು ಆ ಪಟ್ಟಿಯ ಆಧಾರದ ಮೇಲೆ ಬರೀತಾ ಹೋಗ್ತೀವಿ. ಈಗ ಇಲ್ಲಿ ನಾಟ್ ಈಕ್ವಲ್ ಅಂತ ಬಂದಿರುತ್ತದೆ, ಆ ಪಟ್ಟಿಯ ಮೊದಲ ಅಂಶವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರ ಪ್ರಕಾರ ನಾವು ಈ ಲೆಕ್ಕವನ್ನು ತಗೊಂಡಾಗ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಏನಂದ್ರೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಏನಾಗಿರುತ್ತೆ, ಸ್ಥಿರವಾಗಿವೆ. ಯಾಕೆಂದ್ರೆ ಇಲ್ಲಿ ನಾಟ್ ಈಕ್ವಲ್ ಆಗಿರೋದ್ರಿಂದ ಸ್ಥಿರವಾಗಿವೆ ಮತ್ತು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ. ಏನಂತೆ, ನಾವು ನಕ್ಷೆಯನ್ನ ಹಾಕಿದಾಗ 2 ಸರಳ ರೇಖೆಗಳು ಬರ್ತವೆ. ಆ 2 ಸರಳ ರೇಖೆಗಳು ಏನಾಗುತ್ತೆ ಅಂದ್ರೆ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಲ್ಪಡುತ್ತೆ. ಇವುಗಳಿಗೆ ಶೂನ್ಯ ಪರಿಹಾರ ವಿದೆ ಅಂತೇಳಿ ಕರಿತೀವಿ.
ಅಂದರೆ ಅಲ್ಲಿ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ದೊರೆಯುತ್ತೆ. ಶೂನ್ಯ ಪರಿಹಾರವನ್ನು ಇದು ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ ವಿದ್ಯಾರ್ಥಿಗಳು. ಸೊ ಹಾಗಾದರೆ ಈ ಪ್ರಶ್ನೆಗೆ ಆನ್ಸರ್ನ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗಿದೆ ಅಂತ ತಿಳ್ಕೊಳ್ತೀವಿ. ಈಸಿ ಇದೆ ಅಲ್ವಾ? ಸೊ ಇದರಲ್ಲೇ ಫಸ್ಟ್ ಕ್ವಶನ್ ಕೂಡ ಇದೇ ಟೈಪಲ್ಲೇ ಇತ್ತು. ಸ್ಥಿರನೋ ಅಸ್ಥಿರನೋ ಅಥವಾ ಐಕ್ಯವಾಗಿದೆಯೋ ಅನ್ನೋದನ್ನ ಕಂಡುಹಿಡಿಯೋದಿತ್ತು. ಅಲ್ಲೂ ಕೂಡ ನಾವು ರೇಷಿಯೋನ ಅನುಪಾತಗಳ ಹೋಲಿಕೆಯನ್ನು ಮಾಡಿಕೊಂಡಿದ್ವಿ ವಿದ್ಯಾರ್ಥಿಗಳ. ಸೊ ಈ ಪ್ರಶ್ನೆ ಅರ್ಥ ಆಗಿದೆ ಅಲ್ಲ? ಓಕೆ. ಸೊ ಇದರಲ್ಲಿ ನೆಕ್ಸ್ಟು ಇನ್ನು ಎರಡನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಎರಡನೇ ಲೆಕ್ಕ ತಗೊಂಡಾಗ 2x - 3y = 8, 4x - 6y = 9. ಸೊ ನಾನು ಬರ್ದಿರೋದು ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳು. ಹಾಗಾದರೆ a1/a2 = 2/4. a1 ಅಂದರೆ 2 ಮತ್ತು a2 ಅಂದರೆ 4. ಅಲ್ಲಿ a2/4 ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 1/2 ಆಯಿತು. b1/b2 = -3/-6. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 3 1 3 2 6 ಅಂತ ಬರುತ್ತೆ ಅಲ್ವಾ ವಿದ್ಯಾರ್ಥಿಗಳ? ಸೊ ಇಲ್ಲಿ ಬಂತು 1/2 ಬಂತು. ಹಾಗೆಯೇ c1/c2 ತಗೋಣ, 8/9 ಅಂತ ಇದೆ. ಈಗ ಇಲ್ಲಿ ಮೂರು ಅನುಪಾತಗಳ ಹೋಲಿಕೆಯನ್ನು ನಾವು ತಗೊಂಡಿದ್ದೇವೆ. ಒಂದು 1/2 ಇದೆ, ಇನ್ನೊಂದು 1/2 ಬಂದಿದೆ. c1/c2 ಮಾತ್ರ 8/9 ಅಂತ ಬಂದಿದೆ. ಈಗ ಇಲ್ಲಿ a ಮತ್ತು b ಅನುಪಾತ ಸಮನಾಗಿದೆ. 1/2 ಅಂತ ಏನು ಹೋಲಿಕೆ ತಗೊಂಡಾಗ ಸೇಮ್ ಇರೋದ್ರಿಂದ ಇವೆರಡು ಈಕ್ವಲ್ ಅಂತೀವಿ. ಆದರೆ ಇವೆರಡು ಏನಂದ್ರೆ c1/c2ಗೆ ನಾಟ್ ಈಕ್ವಲ್, ಯಾಕೆಂದ್ರೆ 8/9 ಬಂದಿದೆ ಆನ್ಸರ್ ಅಲ್ಲಿ. ಹಾಗಾದ್ರೆ ಈ ಕಂಡೀಷನ್ ನಾವು ತಗೊಂಡಾಗ ಆ ಸಮೀಕರಣದ ಏನು ಪಟ್ಟಿಯನ್ನು ಕೊಟ್ಟಿದ್ನಲ್ಲ ಅದ್ರ ಎರಡನೇ ಅಂಶವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರ ಮೂಲಕ ನಾವು ಏನಕ್ಕೆ ಕನ್ಕ್ಲೂಷನ್ ಬರ್ತೀವಿ ಅಂದ್ರೆ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ಸರಳ ರೇಖೆಗಳು ಸಮಾಂತರವಾಗಿರ್ತವೆ. ಇಲ್ಲಿ ಎರಡು ಏನು ಸಮೀಕರಣಗಳಿದೆಯಲ್ಲ ಇವುಗಳನ್ನ ನಕ್ಷೆಯಲ್ಲಿ ರಚಿಸಿದಾಗ ಒಂದು ಸರಳ ರೇಖೆ ಹೀಗೆ ಬಂತು ಅಂದ್ರೆ ಇದಕ್ಕೆ ಸಮಾಂತರವಾಗಿ ಇನ್ನೊಂದು ಸರಳ ರೇಖೆ ಬರುತ್ತೆ. ಸೊ ನೀವು ಎಲ್ಲಿ ತನಕ ವೃದ್ಧಿಸ್ತಾ ಹೋದ್ರೂ ಕೂಡ ಆ ರೇಖೆಗಳು ಏನಾಗ್ತಾ ಹೋಗುತ್ತೆ, ವೃದ್ಧಿಸ್ತಾ ಹೋಗ್ತವೆ. ಆದ್ರೆ ಯಾವುದೇ ಒಂದು ನಿರ್ದಿಷ್ಟ ಬಿಂದುವಿನಲ್ಲೂ ಅವು ಏನಾಗೋದಿಲ್ಲ, ಸಂಧಿಸೋದಿಲ್ಲ, ಛೇದಿಸೋದು ಕೂಡ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಅವುಗಳನ್ನ ಸರಳ ರೇಖೆಗಳು ಸಮಾಂತರವಾಗಿರುತ್ತವೆ ಅಂತ ಹೇಳಿ ಕರಿತೀವಿ. ಆದ್ರೆ ಇವಕ್ಕೆ ಯಾವುದೇ ರೀತಿಯ ಪರಿಹಾರ ಇರಲ್ಲ, ಏಕೆಂದ್ರೆ ಎರಡು ಸರಳ ರೇಖೆಗಳು ಛೇದಿಸೋದಿಲ್ಲ. ಛೇದಿಸಿದ್ರೆ ನಮಗೆ ಎಕ್ಸ್ ಮತ್ತು ವೈ ಬೆಲೆ ದೊರೀತಾ ಇತ್ತು. ಹಾಗಾದ್ರೆ ಇವೆರಡು ಛೇದಿಸದೇ ಇರೋ ಕಾರಣ ಇವಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿ ನಿಮಗೆ ಎರಡು ಅಂಶಗಳ ಬಗ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಒಂದು ನಾಟ್ ಈಕ್ವಲ್, ಇದರಲ್ಲಿ ಸಿ ಇಸ್ ನಾಟ್ ಈಕ್ವಲ್ ಇದ್ದಾಗ ಯಾವ ರೀತಿಯ ಕನ್ಕ್ಲೂಷನ್ಗೆ ನಾವು ಬರ್ತೀವಿ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಥರ್ಡ್ ಮೈನಲ್ಲಿ ನೆಕ್ಸ್ಟ್ ಮೂರನೇ ಲೆಕ್ಕಕ್ಕೆ ಬರೋಣ. 3/2x + 5/3y = 7. 9x - 10y = 14 ಅಂತ ಇದೆ. ಸೊ a1/a2 = 3/29 = 3/2 × 1/9. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 3 1 3 3 9. ಸೊ 3 2 6. ಸೊ ಏನಾಯ್ತು 1/6 ಅಂತ ಬಂತು ವಿದ್ಯಾರ್ಥಿಗಳು. ನಂತರ b1/b2, b1 ಅಂದ್ರೆ ಕೊಟ್ಟಿದೆ 5/3. ಸೊ b2 ಅಂದ್ರೆ -10. ಸೊ ಇದನ್ನ ನೀವು ಸರಳ ರೂಪಕ್ಕೆ ಬರ್ಕೊಂಡಾಗ 5/3 × 1/-10. ಸೊ 5 1 5 2 10 ಅಲ್ವಾ? ಸೊ ಅಲ್ಲಿ 3 2 6 ಮೈನಸ್ಗೆ ಮೈನಸ್ -1/6 ಅಂತ ಬಂತು. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಎರಡರ ಅನುಪಾತವನ್ನ ನೋಡಿ, ಇಲ್ಲಿ 1/6 ಇದೆ, ಅಲ್ಲೂ ಕೂಡ 1/6 ಇದೆ. ಸೊ ಆದ್ರೆ ಸೈನ್ ಏನಾಗಿದೆ, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ ತಾನೆ. ಹಾಗಾದ್ರೆ ನಾವು ಯಾವ ಕನ್ಕ್ಲೂಷನ್ ಬರ್ತೀವಿ, a1/a2 is not equal b1/b2 ಅಂತ ಹೇಳಿ ಕರೀತೀವಿ. ಸೊ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ತರ ಕಂಡೀಷನ್ ಇದ್ದಾಗ ನಾವು ಏನು ಕನ್ಕ್ಲೂಷನ್ಗೆ ಬರ್ತೀವಿ, ನೀವೇ ಹೇಳ್ತೀರಲ್ಲ, ಏನದು ಪಟ್ಟಿಯನ್ನು ಕೊಟ್ಟಿದ್ದಲ್ಲ, ಇಲ್ಲ ಇದೆಯಲ್ಲ ಕನ್ಕ್ಲೂಷನ್ ಬರ್ತಿರುವಂಥದ್ದು. ಸೊ ಇದರ ಪರಿಹಾರಕ್ಕೆ ನಾವು ಬರ್ತೇವೆ. ಅಂದ್ರೆ ಈ ಸಮೀಕರಣಗಳ ಜೋಡಿಗಳು ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಮತ್ತು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತವೆ. ಇವುಗಳು ಅನನ್ಯ ಪರಿಹಾರವನ್ನ ಹೊಂದಿದೆ ಅಂತ ಹೇಳಿ ಕರೀತೀವಿ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇಲ್ಲಿ ಏನಿದೆಯಲ್ಲ ಈ 2-3 ಲೆಕ್ಕಗಳು, ಈ ರೀತಿಯ ಲೆಕ್ಕಗಳನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಸೊ ಆಗ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಸೈಡಲ್ಲಿ ಎಲ್ಲರೂ ರಫ್ ವರ್ಕ್ ಮಾಡಿಕೊಂಡು ಸೊ ಕನ್ಕ್ಲೂಷನ್ ಬಂದರೆ ಸಾಕು.
ಅಂದರೆ ಅದು ಸ್ಥಿರವಾಗಿದೆಯೋ ಅಸ್ಥಿರವಾಗಿದೆಯೋ ಅಥವಾ ಒಂದೇ ಬಿಂದುವನ್ನು ಛೇದಿಸುತ್ತೋ, ಎಷ್ಟು ಪರಿಹಾರವನ್ನು ಹೊಂದಿದೆ, ಅನನ್ಯ ಪರಿಹಾರ ಮತ್ತು ಶೂನ್ಯ ಪರಿಹಾರವಾಗಿದೆಯೋ, ಅಲ್ಲಿ ಏನು ಕೇಳ್ತಾನೆ ಆ ಕ್ವಶನ್ಗೆ ನೀವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತಾ. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಕೇಳೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೇಳ್ತಾರೆ. ವಿದ್ಯಾರ್ಥಿಗಳೇ, ಈ ಥರ್ಡ್ ಮೇನಲ್ಲಿ ಇನ್ನೂ ಒಂದು ಲೆಕ್ಕವನ್ನು ಬಿಟ್ಟಿದ್ದೀನಿ ನಾನು. ಸೊ ಇದೇ ಟೈಪಲ್ಲೇ ಏನು 4ನೇ ಲೆಕ್ಕ ಇದೆಯಲ್ಲ ಅದನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ. ಸೊ ಅಲ್ಲಿಗೆ 3ನೇ ಪ್ರಶ್ನೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಂತರ 4ನೇ ಪ್ರಶ್ನೆಗೆ ಅಥವಾ 5ನೇ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ 4ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಮತ್ತು ಅಸ್ಥಿರವಾಗಿವೆ? ಸ್ಥಿರವಾಗಿದ್ದರೆ ನಕ್ಷತ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದೆ. ಸೊ ಈ ಪ್ರಶ್ನೆಯಲ್ಲಿ 4ನೇ ಮೇನಲ್ಲಿ 4 ಅಥವಾ 5 ಲೆಕ್ಕಗಳು ಇದ್ದಾವೆ ನಕ್ಷ ಕ್ರಮದಿಂದ ಬಿಡಿಸುವಂಥದ್ದು. ವಿದ್ಯಾರ್ಥಿಗಳ ಅದರಲ್ಲಿ ಒಂದು ಲೆಕ್ಕವನ್ನು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲದು ಈ 4ನೇ ಮೇನಲ್ಲಿ ಫಸ್ಟ್ ಕ್ವಶನ್ ತಗೊಂಡಾಗ x + y = 5, 2x + 2y = 10 ಅಂತ ಇದೆ. ಸೊ ಇದು ನಮ್ಮ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪದಲ್ಲೇ ಇದೆ. ಅಂದರೆ a1x + b1y + c, ಹಾಗೆಯೇ a2x + b2y + c2 = 0. ಸೊ ಆ ರೂಪದಲ್ಲಿದೆ ಇದು. ಹಾಗಾಗಿ ಆ ಸಾಮಾನ್ಯ ರೂಪಕ್ಕೆ ಹೋಲಿಕೆ ಮಾಡಿದಾಗ a, b ಮತ್ತು c ಪದಗಳು ನಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಸೊ ಅದರ ಆಧಾರದ ಮೇಲೆ ಈ ಏನು ಅಂಶಗಳಿದೆ a, b ಮತ್ತು c ಅವುಗಳ ಅನುಪಾತಗಳನ್ನು ನಾವಿಲ್ಲಿ ಕಂಡುಹಿಡಿತಾ ಹೋಗ್ತೀವಿ. a1/a2 = 1/2 ಆಗುತ್ತೆ. ಏಕೆಂದರೆ a1 ಅಂದರೆ ಇಲ್ಲಿ ಮೊದಲ ಸಮೀಕರಣದಲ್ಲಿ x ಏನಿಲ್ಲ ಅಂದರೆ 1 ಅಂತ ಹೇಳಿ ಅರ್ಥ. ಸೊ ಹಾಗೆಯೇ ಎರಡನೇ ಸಮೀಕರಣದಲ್ಲಿ x ತಗೊಂಡ್ರೆ 2 ಅಂತ ಬರುತ್ತೆ. ಸೊ ಅಲ್ಲಿಗೆ ಏನಾಯಿತು, a1/a2 = 1/2 ಆಯಿತು. ಹಾಗೆಯೇ b1/b2 ಸೊ ಇಲ್ಲಿ y ಅಂಶವನ್ನು ತಗೊಂಡಾಗ ಸಹ ಗುಣಕ ಏನಿಲ್ಲ ಅಂದರೆ 1. ಸೊ ಈ ಈಕ್ವೇಷನ್ ತಗೊಂಡ್ರೆ 2, ಅಲ್ಲಿಗೆ 1/2 ಆಯಿತು. ಹಾಗೆಯೇ c1/c2 ತಗೊಂಡಾಗ 5/10. ಸೊ ಅದನ್ನು ನಾವು ಸಾಲ್ವ್ ಮಾಡಿದ್ರೆ 1/2 ಬಂತು. ಹಾಗಾದರೆ ಒಟ್ಟಾರೆ ಟೋಟಲ್ ಆಗಿ ಕನ್ಕ್ಲೂಷನ್ಗೆ ನಾವೇನು ಬರ್ತೀವಿ ಅಂದರೆ, ಈ ಎಲ್ಲ 3 ಅನುಪಾತಗಳು ಪರಸ್ಪರ ಏನಾಗಿರುತ್ತೆ, ಸಮವಾಗಿರುತ್ತೆ ಅಂತ ಹೇಳಿ ತೆಗೆದುಕೊಳ್ತಾರೆ. ಅಂದರೆ a1/a2 = b1/b2 = c1/c2 ಅಂತ ಹೇಳಿ ಕರಿತಿದ್ದಾರೆ. ಹಾಗಾದರೆ ಈ ಎಲ್ಲ ಅಂಶಗಳು ಪರಸ್ಪರ ಸಮನಾಯಿತು ಅಂದರೆ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಏನಾಗಿರುತ್ತೆ, ಐಕ್ಯವಾಗಿರುತ್ತವೆ ಅಂತ ಹೇಳಿ ಕರೀತಾರೆ. ಮತ್ತು ಇವುಗಳಿಗೆ ಅಪರಿಮಿತ ಪರಿಹಾರಗಳಿವೆ ಅಂತಲೂ ಕೂಡ ಹೇಳ್ತೇವೆ. ಹಾಗಾಗಿ ಈ ಜೋಡಿಗಳು ಏನಾಗಿರುತ್ತೆ, ಸ್ಥಿರವಾಗಿದೆ ಅಂತೇಳಿ ಕರೆಯಲ್ಪಡ್ತದೆ ವಿದ್ಯಾರ್ಥಿಗಳ. ಅಂದರೆ ಅಲ್ಲಿಗೆ ಟೋಟಲ್ ಆಗಿ ನಾವು ಈ 2 ನಕ್ಷೆಗಳನ್ನು ಅಥವಾ ಒಂದು ಸಮೀಕರಣಗಳನ್ನು ತಗೊಂಡು ನಕ್ಷೆಯಲ್ಲಿ ರಚಿಸಿದಾಗ ಏನಾಗಿರುತ್ತೆ, ಆ 2 ಸಮೀಕರಣಗಳ ರೇಖೆಗಳು ಪರಸ್ಪರ ಒಂದಕ್ಕೊಂದು ಐಕ್ಯವಾಗಿರುವಂತೆ ಬರುತ್ತೆ. ಹಾಗಾದರೆ ಈ ಈಕ್ವೇಷನ್ನ ತಗೊಂಡು ನಾವು ನಕ್ಷೆಯನ್ನು ರಚಿಸ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ಈ 2 ಸಮೀಕರಣದ XY ಪಟ್ಟಿಯನ್ನು ತಯಾರಿಸ್ಕೊಳ್ಳೋಣ. ನಾನು ಪಾರ್ಟ್ ಫಸ್ಟಲ್ಲೇ ಹೇಳಿದ್ದೆ, ಅಲ್ಲಿ ಗ್ರಾಫ್ ಲೆಕ್ಕ ಮಾಡಬೇಕಾದ್ರೆ ಆ ಈಕ್ವೇಷನ್ಗೆ ತುಂಬ ಸರಳವಾಗಿ 2 ಸ್ಟೆಪ್ಸಲ್ಲಿ ನಾವು ಪಟ್ಟಿಯನ್ನು ತಯಾರು ಮಾಡಬಹುದು ಅಂತೇಳಿ. ಸೊ ಅದರ ಆಧಾರದ ಮೇಲೆ x + y = 5. ಸೊ XY ಪಟ್ಟಿಯನ್ನು ತಗೊಂಡಿದ್ದೇನೆ. x-ಗೆ 0 ಹಾಕಿದಾಗ ಅಂದರೆ ಈ ಈಕ್ವೇಷನಲ್ಲಿ x-ಗೆ 0 ಹಾಕಿದರೆ 0 ಆಯಿತು. ಉಳಿಯೋದೇನು, y = 5 ಉಳಿಯುತ್ತೆ ತಾನೆ. ಸೊ ಅಲ್ಲಿ ಇಲ್ಲಿ ನಾವು ಬರ್ಕೊಂಡಿದ್ವಿ y = 5 ಅಂತ ಹೇಳಿ ಬರ್ಕೊಂಡಿದ್ದೆ. ಹಾಗೆಯೇ ಇಲ್ಲಿ y ಟರ್ಮ್ 0 ಆದಾಗ ಆಗ ಉಳಿಯೋದು x ಟರ್ಮ್ ಉಳಿಯುತ್ತೆ. x ಟರ್ಮ್ ಉಳಿದ್ರೆ x ಎಷ್ಟಿದೆ, 5 ಅಂತ ಬರ್ತದೆ. ಆಗ x ಕಾಲಮಲ್ಲಿ ನಾವು 5 ಅಂತ ಬರ್ತದೆ. ಸೊ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಹಾಗೆಯೇ XY ಪಟ್ಟಿಯನ್ನು ತಯಾರಿಸಬಹುದು. ಹಾಗಾದರೆ ಇನ್ನೊಂದು ಈಕ್ವೇಷನ್ಗೆ ಪಟ್ಟಿಯನ್ನು ನೀವು ಹೇಳ್ತಾ ಹೋಗಿ 2x + 2y = 10 ಅಲ್ಲ ವಿದ್ಯಾರ್ಥಿಗಳ. ಸೊ ಇಲ್ಲಿ x-ಗೆ 0 ಹಾಕಿದಾಗ ಏನಾಗುತ್ತೆ y ಬೆಲೆ ಹೇಳಿ ನೋಡೋಣ ಯಾರಾದರೂ ಒಬ್ರು. ಸೊ ಇಲ್ಲಿ x-ಗೆ 0 ಹಾಕ್ತೀನಿ. 2 × 0 0 ಅಲ್ಲ, 0. ಸೊ ಅಲ್ಲಿ ಉಳಿಯೋದು 2y = 10 ಉಳಿಯುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 10/2 ಆಗುತ್ತೆ, 2ರಿಂದ ಭಾಗ ಆಗುತ್ತೆ. ಸೊ ಹಾಗಾಗಿ x = 5 ಅಂತ ಹೇಳಿ ತಗೊಳ್ತೀವಿ. ಹಾಗಾದರೆ y ಟರ್ಮ್ ಬಂದು 5 ಬರುತ್ತೆ. ಸೊ x 0 ಆದಾಗ 5 ಬಂದಿದೆ, y 0 ಅಂದರೆ ಈ ಟರ್ಮ್ ಫುಲ್ ಏನಾಗುತ್ತೆ, 0 ಆಗಿಬಿಡುತ್ತೆ.
ಸೊ ಅಲ್ಲಿ ಉಳಿಯೋದು 2x = 10 ಅಂತ ಉಳಿಯುತ್ತೆ ವಿದ್ಯಾರ್ಥಿಗಳು. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಬರೋದು 5 ಅಂತ ಬರುತ್ತೆ. ಹಾಗಾದ್ರೆ yಗೆ 0 ಹಾಕಿದಾಗ x ಟರ್ಮು 5 ಬಂತು. ಹಾಗಾದ್ರೆ ಇಲ್ಲೇ ಗೊತ್ತಾಗ್ಬಿಡ್ತಿಲ್ಲ ನಿಮಗೆ ಆ ಎರಡು ಈಕ್ವೇಷನ್ಸ್ಗಳು ಏನಾಗ್ತದೆ, ಅಲ್ಲಿ XY ಪಟ್ಟಿಯನ್ನು ತಗೊಂಡಾಗ ಸೇಮ್ ಅಂಶಗಳು ಬರ್ತಾ ಇದೆ. ಹಾಗಾಗಿ ಸೊ ಅಲ್ಲಿ ನಾವೇನಂತ ಕರಿತೀವಿ, ಈ ಎರಡು ರೇಖೆಗಳು ಪರಸ್ಪರ ಐಕ್ಯವಾಗ್ತವೆ ಅಂತ ಹೇಳಿ ಕರೆಯಲ್ಪಡ್ತವೆ. ಗೊತ್ತಾಗಿದೆಯಲ್ಲ? ಈಗ ನಂತರ ಈ ಎರಡು ಪಟ್ಟಿಯನ್ನು ತಗೊಂಡು ನಾವು ನಕ್ಷೆಯನ್ನ ರಚಿಸ್ತಾ ಹೋಗೋಣ. ಸೊ ನಕ್ಷೆಯನ್ನ ರಚಿಸೋದಕ್ಕಿಂತ ಮುಂಚೆ ಗ್ರಾಫನ್ನು ತಗೊಳ್ತೇವೆ. ಸೊ ಗ್ರಾಫಲ್ಲಿ ಸ್ಕೇಲನ್ನ ತಗೊಂಡಾಗ ಎಕ್ಸ್ ಆಕ್ಸಿಸ್ = 1 ಸೆಂಟಿಮೀಟರ್, ನಂತರ y ಆಕ್ಸಿಸ್ = 1 ಸೆಂಟಿಮೀಟರ್. ಸೊ ಈ ರೀತಿ ಸ್ಕೇಲ್ ಅನ್ನು ನಾವು ಮೆನ್ಷನ್ ಮಾಡ್ತೀವಿ. ನೀವು x ಮತ್ತು y ನಕ್ಷೆಯನ್ನು ಬರೆಸ್ಕೊಳ್ತೀವಿ. 0 1 2 3 4, ಹಾಗೆಯೇ -1 -2 3, ಹಾಗೆಯೇ y ಆಕ್ಸಿಸ್ ಅಲ್ಲಿ 1 2 3, ಹಾಗೆಯೇ ಅದರ ಆಪೋಸಿಟ್ ಆಗಿ -1 -2 -3 ಅಂತ ಹೇಳಿ ತಗೊಳ್ತಿದ್ದಾರೆ. x 0 x ಡ್ಯಾಶ್, ನೆಕ್ಸ್ಟ್ y 0 y ಡ್ಯಾಶ್ ಅಂತ ಹೇಳಿ ಬರ್ಕೊಳ್ತೀವಿ ಅಲ್ವಾ? ಸೊ ಈಗ ನಂತರ ಏನು ಮಾಡೋಣ ಅಂದರೆ ಈ ಪಾಯಿಂಟನ್ನು ಗುರುತು ಮಾಡ್ತಾ ಹೋಗೋಣ. x 0 ಇದ್ದಾಗ y 5 ಅದರ ನೇರವಾಗಿ ಹೋದರೆ ಸೊ ಇಲ್ಲೇನಾಗಿದೆ 5 ನಮಗೆ ಪಾಯಿಂಟ್ ಸಿಗ್ತಿದೆ. ಹಾಗಾದ್ರೆ ಇದು ಯಾವುದಿದು 0,5 ಅಂತ ಬರಿಬೇಕು ವಿದ್ಯಾರ್ಥಿಗಳೇ. ಹಾಗೆ ಮೊದಲನೇ ಇಕ್ವೇಷನ್ನ ಎರಡನೇ ಪಟ್ಟಿ x ಬೆಲೆ 5. ಸೊ x ಆಕ್ಸಿಸ್ ಅಂದರೆ ಇದು ಪಾಸಿಟಿವ್ ಸೈಡ್ ಅಂದರೆ ಇದು x ಆಕ್ಸಿಸ್ ಅಲ್ಲಿ 5, y 0 ಅಂದರೆ 0ನೇ ಆಗಿರುತ್ತೆ. ಸೊ ಅಲ್ಲಿಗೆ ಇಲ್ಲಿ ನಾವು ಪಾಯಿಂಟ್ ಅನ್ನು ಗುರುತು ಮಾಡ್ತೇವೆ. ಯಾವುದಿದು 5,0. ಸೊ ಈಗ ಇಲ್ಲಿ ಎರಡು ಕೂಡ ಏನಾಗಿದೆ, ಒಂದೇ ಟೈಪಲ್ಲೇ ಬರ್ತಾ ಇದೆ ನಮಗೆ. ನಾವು ಎರಡನೇ ಇಕ್ವೇಷನ್ ತಗೊಂಡು ಕೂಡ ನಾವು ಪಾಯಿಂಟನ್ನು ಗುರುತು ಮಾಡಿದರೆ ಅಥವಾ ನಿರ್ದೇಶಾಂಕಗಳನ್ನು ಗುರುತು ಮಾಡಿದರೆ ಇಲ್ಲೇ ಪಾಯಿಂಟ್ಸ್ ಬರುತ್ತೆ. ಯಾಕೆಂದರೆ x 0 ಮತ್ತು y 0 ತಗೊಂಡಾಗ 5 ಮತ್ತು 5 ಎಂದಾಗ x ಆಕ್ಸಿಸ್ 0. ಸೊ ಅಲ್ಲಿಗೇನಾಯಿತು ಈ ಎರಡು ಪಾಯಿಂಟ್ಸ್ ಇಲ್ಲೇ ಬರೋದ್ರಿಂದ ಅಗೇನ್ ಮತ್ತೆ ಎರಡನೇ ಸಮೀಕರಣನೂ ಕೂಡ ಇಲ್ಲೇ ಸಂಧಿಸಿರುತ್ತೆ ಅಂತ ಹೇಳಿ ಕರಿತಿದ್ದಂತಿದ್ದಾರೆ. ಸೊ ಈ ಎರಡು ಪಾಯಿಂಟನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸಿ. ಸೊ ಈ ರೀತಿಯಾಗಿ ಸೇರಿಸಲ್ಪಟ್ಟಾಗ ಇನ್ನೊಂದು ಇಕ್ವೇಷನ್ನ ಸಮೀಕರಣವನ್ನು ತಗೊಂಡಾಗ ಸರಳ ರೇಖೆ ಕೂಡ ಏನಾಗಿದೆ ಅದೇ ಟೈಪಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಈ ಏನು ಸರಳ ರೇಖೆ ಇದೆಯಲ್ಲ ಇದೊಂದು x + y = 5, ಹಾಗೆಯೇ ಇದೇ ಸರಳ ರೇಖೆ 2x + 2y = 10 ಎರಡೂ ಸಮೀಕರಣದ ಸರಳ ರೇಖೆಯಾಗಿದೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಲ್ಲಿ ಏನು ಕನ್ಕ್ಲೂಷನ್ಗೆ ಬರ್ತೀವಿ ನಾವು, ಎರಡು ಸರಳ ರೇಖೆಗಳು ಪರಸ್ಪರ ಒಂದಕ್ಕೊಂದು ಐಕ್ಯವಾಗಿದೆ. x + y = 5 ಸರಳ ರೇಖೆಯ ಮೇಲೆ 2x + 2y = 10 ಸರಳ ರೇಖೆ ಏನಾಗಿದೆ ಐಕ್ಯವಾಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳ. ಹಾಗಾದ್ರೆ ಈ ಏನು ನಾವು ಒಟ್ಟಾರೆ ಈ ಗ್ರಾಫ್ ಅನ್ನು ತೆಗೆದುಕೊಂಡಾಗ ಆ ಎರಡು ಸಮೀಕರಣಗಳು ಯಾವ ರೀತಿಯ ಪರಿಹಾರವನ್ನು ಹೊಂದಿದೆ ಅಂದರೆ ಸರಳ ರೇಖೆಗಳು ಪರಸ್ಪರ ಐಕ್ಯವಾಗ್ತವೆ ಮತ್ತೆ ಇವುಗಳಿಗೆ ಏನಾಗಿದೆ ಪರಿಹಾರವೂ ಕೂಡ ಇದೆ. ಹಾಗಾಗಿ ಈ ಜೋಡಿ ಏನಾಗಿದೆ ಸ್ಥಿರವಾಗಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳ. ಹಾಗಾದರೆ ಇದರಲ್ಲಿ ಇನ್ನು 4 ಲೆಕ್ಕಗಳಿದೆ. ಇದೇ ಟೈಪಲ್ಲಿ ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವಿತ್ ಗ್ರಾಫನ್ನು ಯೂಸ್ ಮಾಡಿಬಿಟ್ಟು ನೀವು ಡ್ರಾ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಟೈಮ್ ನಾನು ಅದನ್ನ ಕರೆಕ್ಷನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಅಭ್ಯಾಸ 3.2 ಅಲ್ಲಿ 5ನೇ ಲೆಕ್ಕಕ್ಕೆ ಬರೋಣ. ಸೊ 5ನೇ ಲೆಕ್ಕ ತಗೊಂಡಾಗ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್. ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದೆ ವಿದ್ಯಾರ್ಥಿಗಳು. ಸೊ ಇಲ್ಲಿ ನಮಗೆ ಹೂದೋಟದ ಅಳತೆಯನ್ನು ಕೇಳಿದ್ದಾರೆ, ಅಂದರೆ ಅಗಲ ಮತ್ತು ಉದ್ದ ಅಂತ ಹೇಳ್ಬಿಟ್ಟು. ಹಾಗಾದರೆ ಇದರಲ್ಲಿ ಕೊಟ್ಟಿರುವಂತಹ ದತ್ತಾಂಶವನ್ನು ತೆಗೆದುಕೊಳ್ಳೋಣ. ಆಯತಾಕಾರದ ಹೂದೋಟದ ಅಗಲ x ಆಗಿರಲಿ, ಹಾಗೆಯೇ ಉದ್ದ y ಆಗಿರಲಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಈ ರೀತಿಯಾಗಿ ತೆಗೆದುಕೊಂಡಾಗ ಉದ್ದ ಇಲ್ಲಿ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದ್ರೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಉದ್ದ ಅಂದರೆ y = 4 ಮೀಟರ್. ಯಾವುದು ಹೆಚ್ಚಾಗಿರಬೇಕು? ಅಗಲಕ್ಕಿಂತ ಹೆಚ್ಚಾಗಿರಬೇಕು. ಸೊ ಅಲ್ಲಿಗೆ ಏನಾಗುತ್ತೆ y = x + 4 ಅಂತ ಆಗುತ್ತೆ ವಿದ್ಯಾರ್ಥಿಗಳು.
ಅಲ್ಲಿಗೆ ಒಂದು ಸಮೀಕರಣ ನಮಗೆ ದೊರೆತಿದೆ. ಅದೇ ರೀತಿಯಾಗಿ ಸುತ್ತಳತೆಯ ಅರ್ಧವು 36 ಮೀಟರ್ ಅಂತ ಇದೆ. ಸೊ ಈ ಸುತ್ತಳತೆಯ ಅರ್ಧ ಅಂತ ತಗೊಂಡಾಗ ಸೊ ಇಲ್ಲಿ ಉದ್ದ y ಇದೆ, ಅಗಲ x ಇದೆ. ಸೊ ಅವುಗಳು ಏನಾಗಿರುತ್ತೆ ಅಂದರೆ ಸುತ್ತಳತೆ 2 2x ಪ್ಲಸ್ 2y ಮತ್ತೆ ಅರ್ಧ ಅಂದಾಗ ಡಿವೈಡ್ ಬೈ 2 ಅಂತ ತಗೊಳ್ತೀವಿ. ಸೊ ಇದು ಸಮೀಕರಣ ಆಗಿರುತ್ತೆ. ಸೊ ಅಲ್ಲಿಗೆ ಇದರ ಅರ್ಧ 36 ಮೀಟರ್ ಅಂತ ಆಯಿತು. ಸೊ 2x ಪ್ಲಸ್ 2y ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 36. ಸೊ ಇಲ್ಲಿ 2 ಕಾಮನ್ ತಗೊಂಡ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಉಳಿಯುವಂಥ ಇಕ್ವೇಶನ್ನು x ಪ್ಲಸ್ y ಇಸ್ ಈಕ್ವಲ್ ಟು 36 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಎರಡು ಇಕ್ವೇಶನ್ಸ್ ಬಂದಿದೆ. ಸೊ ಎರಡು ಇಕ್ವೇಶನ್ಸ್ ಬಂದಾಗ y ಇಸ್ ಈಕ್ವಲ್ ಟು x ಪ್ಲಸ್ 4, ಇನ್ನೊಂದು x ಪ್ಲಸ್ y ಇಸ್ ಈಕ್ವಲ್ ಟು 36 ಅಂತ ಹೇಳಿ ಬರುತ್ತೆ. ಸೊ ಮೊದಲ ಈಕ್ವೇಶನ್ ತಗೊಂಡಾಗ ಇದಕ್ಕೆ ನಾವು xy ಪಟ್ಟಿಯನ್ನು ಹಾಕಿದಾಗ y ಇಸ್ ಈಕ್ವಲ್ ಟು x ಪ್ಲಸ್ 4. ಸೊ ಆಗ ಎಕ್ಸ್ಗೆ ನಾವು 0 ತಗೊಂಡಾಗ y ಬೆಲೆ ಏನಾಗುತ್ತೆ 4 ಬರುತ್ತೆ. ಸೊ x ಇಸ್ ಈಕ್ವಲ್ ಟು 8 ತಗೊಂಡ್ರೆ 8 ಪ್ಲಸ್ 4 12 ಆಗುತ್ತೆ. ಹಾಗೆಯೇ x ನ ಬೆಲೆ 16 ಅಂತ ತಗೊಂಡಾಗ 16 ಪ್ಲಸ್ 4 20 ಆಗುತ್ತೆ. ಅಲ್ಲಿಗೆ y ಬೆಲೆ 20 ಅಂತ ಹೇಳಿ ಬಂತು ವಿದ್ಯಾರ್ಥಿಗಳು. ಹಾಗಾದ್ರೆ y ಇಸ್ ಈಕ್ವಲ್ ಟು x ಪ್ಲಸ್ 4 ತಗೊಂಡಾಗ xy ಪಟ್ಟಿನ ಈ ರೀತಿಯಾಗಿ ನಾವು ತಯಾರು ಮಾಡಬಹುದು. ಹಾಗೆಯೇ x ಪ್ಲಸ್ y ಇಸ್ ಈಕ್ವಲ್ ಟು 36 ಅನ್ನುವಂತಹ ಇನ್ನೊಂದು ಸಮೀಕರಣವನ್ನು ತಗೊಂಡಾಗ ಇದಕ್ಕೂ ಕೂಡ ಬೆಲೆಗಳನ್ನು ಆದೇಶಿಸ್ತಾ ಹೋಗೋಣ. x ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈ ಟರ್ಮ್ 0 ಆಯಿತು ಅಂದರೆ y ಮಾತ್ರ ಉಳಿಯುತ್ತೆ, ಅದೇನು 36 ಅಂತ ಉಳಿಯುತ್ತೆ. ಹಾಗೆಯೇ x ಇಸ್ ಈಕ್ವಲ್ ಟು 16 ಆದರೆ ಸೊ y ಬೆಲೆ ಏನು ಬರುತ್ತೆ 20 ಅಂತ ಬರುತ್ತೆ. ಸೊ ಅಲ್ಲಿಗೆ 16 ಅಲ್ಲಿ 36 ಅನ್ನು ಕಳೆದ್ರೆ ಸೊ 20 ಅಂತ ಇಲ್ಲಿ ಆಗುತ್ತೆ. ಹಾಗೆಯೇ x ಇಸ್ ಈಕ್ವಲ್ ಟು 36 ಆಗುತ್ತೆ. ಸೊ 36 ಈ ಕಡೆ ತಗೊಂಡ್ಬಂದ್ರೆ ಮೈನಸ್ ಅಂತ ಆಗುತ್ತೆ. ಸೊ 36 ಅಲ್ಲಿ 36 ಕಳೆದ್ರೆ 0 ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ x ಪ್ಲಸ್ y ಇಸ್ ಈಕ್ವಲ್ ಟು 36 ಅಂತ ತಗೊಂಡಾಗ 0 36 16ಗೆ 20 36ಗೆ 0 ಆಯಿತು. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ನಿಮಗೆ ಈ ಎರಡು ಈಕ್ವೇಶನ್ನ ಎರಡು ಪಟ್ಟಿಗಳು ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಈ ಎರಡು ಪಟ್ಟಿಯನ್ನು ಅಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದೇ ರೀತಿಯ ಎಕ್ಸ್ ಇರುವಂತಹ ನಿರ್ದೇಶಾಂಕಗಳು ನಿಮಗೆ ದೊರೀತಾ ಇದೆ. ಯಾವುದು 16 ಮತ್ತು 20. ಈ ಸಮೀಕರಣದಲ್ಲಿ 16 ಮತ್ತು 20. ಸೊ ಈ ಎರಡನ್ನ ನಾವು ತೆಗೆದುಕೊಂಡಾಗ ಯಾವ ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಏನಾಗಿದೆ ಸ್ಥಿರವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತವೆ. ಇವುಗಳಿಗೆ ಅನನ್ಯ ಪರಿಹಾರವಿದೆ. ಅದ್ಯಾವುದು ಪರಿಹಾರ 16, 20 ಪರಿಹಾರವಾಗಿದೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಹಾಗಾದ್ರೆ 16 ಮತ್ತು 20 ಅಂತ ತಗೊಂಡಾಗ ಅಗಲ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 16 ಮೀಟರ್, ಉದ್ದ ಅಂದರೆ 20 ಮೀಟರ್ ಅಂತ ಹೇಳಿ ತೆಗೆದುಕೊಳ್ತೇವೆ. ಹಾಗಾದರೆ ನಮಗೆ ಕೇಳಿರುವಂತಹ ಪ್ರಶ್ನೆಯಲ್ಲಿ ಊದೋಟದ ಅಳತೆಗಳು ಅಗಲ 16 ಮೀಟರ್ ಬರುತ್ತೆ, ಉದ್ದ 20 ಮೀಟರ್ ಬರುತ್ತೆ. ಸೊ ಇದನ್ನು ಈ ರೀತಿಯಾದರೂ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಈ ಪಟ್ಟಿಯಲ್ಲಿ ನಾವು ಗ್ರಾಫಲ್ಲಿ ತಗೊಂಡು ಕೂಡ ಡ್ರಾ ಮಾಡಿದ್ರು ನಮಗೆ 16 ಮತ್ತು 20 ಇರುವಂತಹ ಪರಿಹಾರ ಬರುತ್ತೆ ವಿದ್ಯಾರ್ಥಿಗಳು. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದನ್ನು ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಕೇಳಬಹುದು. ನೆಕ್ಸ್ಟು ಇದೇ ಅಭ್ಯಾಸದಲ್ಲಿ 6ನೇ ಪ್ರಶ್ನೆಗೆ ಬರೋಣ ವಿದ್ಯಾರ್ಥಿಗಳ. ಅಭ್ಯಾಸ 3.2 ಅಲ್ಲಿ ಈ ಪ್ರಶ್ನೆಯನ್ನೇ ಕೊನೆಯದಾಗಿ ನಾನು ತೆಗೆದುಕೊಂಡಿದ್ದೇನೆ. ರೇಖಾತ್ಮಕ ಸಮೀಕರಣ 2x ಪ್ಲಸ್ 3y ಮೈನಸ್ 8 0 ಅನ್ನು ನೀಡಲಾಗಿದೆ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸಮೀಕರಣವನ್ನು ನಾವು ಬರೀಬೇಕಾಗುತ್ತೆ. ಹೇಗೆ ಅಂದರೆ ಉಂಟಾದಂತಹ ಜೋಡಿಗಳ ರೇಖಾ ಗಣಿತೀಯ ಪ್ರತಿನಿಧಿಸುವಿಕೆಯು ಈ ಕೆಳಗಿರುತ್ತಿರಬೇಕು. ಒಂದನೇ ತಗೊಂಡಾಗ ಛೇದಿಸುವ ರೇಖೆ ಅದರ ಕಂಡೀಷನ್ ಅನ್ನು ಹಾಕಬೇಕು. ನೆಕ್ಸ್ಟ್ ಎರಡನೇ ತಗೊಂಡಾಗ ಸಮಾಂತರ ರೇಖೆಗಳು ಅಂತ ಹೇಳಿ ಕೇಳಲ್ಪಟ್ಟಿದ್ದಾರೆ. ಸೊ ಈಗ ಇಲ್ಲಿ ನಮಗೆ ಕೊಟ್ಟಿರುವಂತಹ ಸಮೀಕರಣ ಯಾವುದು ಅಂದರೆ 2x ಪ್ಲಸ್ 3y ಮೈನಸ್ 8 0. ಸೊ ಛೇದಿಸುವ ರೇಖೆ ಅಂತ ಫಸ್ಟ್ ತಗೊಂಡಾಗ ಅದರ ಕಂಡೀಷನ್ ಏನಿದೆ, a1/a2 ಇಸ್ ನಾಟ್ ಈಕ್ವಲ್ b1/b2 ಅಲ್ವಾ? ಅಂದರೆ ಅದೆರಡು ಈಕ್ವಲ್ ಇಲ್ಲ ಅಂತ ಹೇಳಿ ಅರ್ಥ. ಹಾಗಾದರೆ ಇನ್ನೊಂದು ಸಮೀಕರಣವನ್ನು ನಾವು ಹೇಗೆ ಬರಿಬಹುದು?
ನಾಟ್ ಈಕ್ವಲ್ ಥರನೇ ತಗೋಬೇಕು. ಸೊ ಅಲ್ಲಿಗೆ 2x ಪ್ಲಸ್ 4y ಮೈನಸ್ 6 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ ವಿದ್ಯಾರ್ಥಿಗಳು. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡೋಣ. ಇನ್ನೊಂದು ಸಮೀಕರಣ ತಗೊಳ್ತೀವಲ್ಲ, a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು 3. a1 ಅಂದ್ರೆ 2 ಇದೆ, ಹಾಗೆಯೇ ಇಲ್ಲಿ 2 ಇದೆ, 2 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ನೆಕ್ಸ್ಟ್ b1 ಅಂದ್ರೆ 3 ಇದೆ, b2 ಅಂದ್ರೆ 4 ಇದೆ, 3 ಡಿವೈಡ್ ಬೈ 4 ಅಂತ ಆಗುತ್ತೆ. ಹಾಗೆಯೇ ಈ ಎರಡನ್ನು ನಾವು ಹೋಲಿಸಲ್ಪಟ್ಟಾಗ a1 ಡಿವೈಡ್ ಬೈ a2 ಇಸ್ ನಾಟ್ ಈಕ್ವಲ್ b1 ಡಿವೈಡ್ ಬೈ b2 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಎರಡು ಸಮೀಕರಣಗಳನ್ನು ತಗೊಂಡು ನಾವು ಸಾಲ್ವ್ ಮಾಡಿದಾಗ ಛೇದಿಸುವ ರೇಖೆಯ ಕಂಡೀಷನ್ ನಮಗೆ ಬಂದಿದೆ. ಇದರಲ್ಲಿ ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ, ಯಾವುದು? ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳನ್ನು ತಗೊಂಡಾಗ a1 ಡಿವೈಡ್ ಬೈ a2 ಇಸ್ ನಾಟ್ ಈಕ್ವಲ್ b1 ಡಿವೈಡ್ ಬೈ b2, ಹಾಗೆಯೇ c1 ಡಿವೈಡ್ ಬೈ c2. ಈ ಎರಡು ಅಂಶಗಳು ಈಕ್ವಲ್ ಆಗಿರುತ್ತೆ. ಇದು c1 ಡಿವೈಡ್ ಬೈ c2ಗೆ ನಾಟ್ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಇನ್ನೊಂದು ಸಮೀಕರಣವನ್ನು ನಾವು ಕಂಡಿಡಿದಾಗ ದತ್ತ ಸಮೀಕರಣ ಹಾಗೆ ಇರುತ್ತೆ, ಇನ್ನೊಂದು ಸಮೀಕರಣ ಕಂಡಿಡಿಬೇಕಲ್ಲ. ಸೊ ಅಲ್ಲಿಗೆ 4x ಪ್ಲಸ್ 6y ನಾವು ಇಲ್ಲಿ ಈಕ್ವಲ್ ಬರೋ ಟೈಪಲ್ಲಿ ಈ ಸಮೀಕರಣವನ್ನು ಬರೀಬೇಕು. ಆದರೆ c1 ಮತ್ತು c2 ಇದೆಯಲ್ಲ, ಅದು ನಾಟ್ ಈಕ್ವಲ್ ತರ ಬರಬೇಕು. ಅಲ್ಲಿಗೆ ಮೈನಸ್ 8 ಇಸ್ ಈಕ್ವಲ್ ಟು 0 ಆಯಿತು. ಸೊ ಈ ಎಲ್ಲ ಬೆಲೆಗಳನ್ನ ಇದರಲ್ಲಿ ಆದೇಶಿಸಿದಾಗ a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು 2 ಡಿವೈಡ್ ಬೈ 4 ಆಗುತ್ತೆ. ಸೊ ಇದು ಸಾಲ್ವ್ ಮಾಡಿದ್ರೆ 1/2 ಅಂತ ಹೇಳಿ ಬರುತ್ತೆ. ಅದೇ ರೀತಿ b1 ಡಿವೈಡ್ ಬೈ b2, b1 ಅಂದ್ರೆ ಸೊ 3, b2 ಅಂದ್ರೆ 6. ಸೊ ಈಗ ಆದೇಶಿಸಿದ್ರೆ 3/2. ಸೊ 3 ಅಂದ್ರೆ 3 2 6, 1/2 ಆಯಿತು. ಹಾಗೆಯೇ c1 ಡಿವೈಡ್ ಬೈ c2, ಸೊ -8 ಮತ್ತು -8 ಅಂತ ಹೇಳಿ ತಗೊಂಡಾಗ ಸೊ 16 ಅಂತ ತಗೊಂಡಿವಲ್ಲ, ಅಲ್ಲಿಗೆ -6 ಡಿವೈಡ್ ಬೈ -8 ಇಸ್ ಈಕ್ವಲ್ ಟು 3/4 ಅಂತ ಸಾಲ್ವ್ ಮಾಡಿದಾಗ ಸೊ ಇಲ್ಲಿ ಇದೆರಡು ಮಾತ್ರ ಅನುಪಾತಗಳ ಹೋಲಿಕೆಯನ್ನು ನೋಡ್ತಾ ಇದ್ದೀವಿ. ಸೊ ಇದು ಅನುಪಾತ ಹೋಲಿಕೆಯನ್ನ ಹೊಂದಿಲ್ಲ. ಹಾಗಾಗಿ ಈ ಏನು ನಾವು ಸಾಲ್ವ್ ಮಾಡಿದಾಗ ಯಾವ ಕನ್ಕ್ಲೂಷನ್ ಬರ್ತೀವಿ ಅಂದರೆ a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡ್ ಬೈ b2 ಇಸ್ ನಾಟ್ ಈಕ್ವಲ್ c1 ಡಿವೈಡ್ ಬೈ c2 ಅನ್ನುವಂತಹ ಕಂಡೀಷನ್ ಏನಾಗಿದೆ ಸಮಾಂತರ ರೇಖೆಯ ಅಂಶಕ್ಕೆ ಹೊಂದಿದೆ ಅಂತ ಹೇಳಿ ಟೈಪ್ ಮಾಡಿದ್ದಾರೆ. ಈಗ ಇದರಲ್ಲಿ ಇನ್ನೊಂದು ಕೇಳುವ ಚಾನ್ಸ್ ಇದೆ, ಯಾವುದಂದ್ರೆ ಐಕ್ಯವಾಗುವ ರೇಖೆಗಳು. ಸೊ ಆ ಕಂಡೀಷನ್ ಉಪಯೋಗಿಸಬೇಕು. ಅಂದರೆ ಈಗ ಎಲ್ಲ ಟರ್ಮು ಸೇಮ್ ಇರುತ್ತೆ. a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡ್ ಬೈ c2 ಅಂತ ಹೇಳಿ ಇರುತ್ತೆ ವಿದ್ಯಾರ್ಥಿಗಳು. ಸೊ ಅಲ್ಲಿಗೆ ಈ ಅಭ್ಯಾಸ 3.2 ಅಲ್ಲಿ ಬರುವಂತಹ ಆಲ್ಮೋಸ್ಟ್ ಏನು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನೇನು ಪ್ರಾಬ್ಲಮ್ಸ್ ಬಿಟ್ಟಿದ್ದೀನಿ, ಸೊ ಅವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕಂಪಲ್ಸರಿ ಕ್ವಶನ್ ವಿತ್ ಆನ್ಸರ್ಸ್ನ ಮಾಡಲೇಬೇಕು. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಹತ್ರ ಕ್ಲಾರಿಫೈ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಅಲ್ಲಿಗೆ ಈ ಅಭ್ಯಾಸ 3.2 ಇಲ್ಲಿ ಕ್ಲೋಸ್ ಆಯಿತು. ಇದರ ಮುಂದಿನ ಸಬ್ ಟಾಪಿಕ್ಕು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅಭ್ಯಾಸ 3.2 ಅಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋದ್ವಿ. ಹಾಗೆಯೇ ಇಲ್ಲಿ ನಾವು ಅಭ್ಯಾಸ 3.3 ಅನ್ನು ತೆಗೆದುಕೊಂಡಾಗ ಇದರಲ್ಲಿ ಮುಖ್ಯವಾಗಿ ನಾವು ಕೊಟ್ಟಿರುವಂತಹ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು 4 ವಿಧಾನದಿಂದ ನಾವು ಕಂಡುಹಿಡಿತೇವೆ. ಅದರಲ್ಲಿ ಮೊದಲನೇದು ಆದೇಶ ವಿಧಾನ ಅಂತೇಳಿ ತೆಗೆದುಕೊಳ್ತೇವೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಧಾನವಾಗಿದೆ ವಿದ್ಯಾರ್ಥಿಗಳ. ನಿಮಗೆ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಬರೀ ಬಿಡಿಸಿ ಅಂತ ಕೇಳ್ತಾರೆ ಅಷ್ಟೇ. ಎರಡು ಸಮೀಕರಣವನ್ನು ಕೊಟ್ಬಿಟ್ಟು ಬಿಡಿಸಿ ಅಂತ ಹೇಳ್ತಾರೆ. ಸೊ ಆವಾಗ ನೀವು 4 ಮೆಥಡಲ್ಲಿ ಯಾವುದಾದರೂ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಆದರೆ ಈಗ ಲಾಕ್ಡೌನ್ ಆಗಿರೋದ್ರಿಂದ ಸೊ ನಿಮಗೆ ಏನು ಮಾಡಿದ್ದಾರೆ, ಸಿಲೆಬಸ್ಸಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಓರೆ ಗುಣಾಕಾರ ವಿಧಾನವನ್ನು ತೆಗೆದುಹಾಕಿದ್ದಾರೆ. ಇನ್ನು 3 ವಿಧಾನವನ್ನು ನಾವು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಅದರಲ್ಲಿ ಮೊದಲೇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಧಾನ ಆದೇಶ ವಿಧಾನ. ಸೊ ಈ ಆದೇಶ ವಿಧಾನವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟು, ಇದನ್ನು ಎಕ್ಸಾಮ್ಗೆ ನಿಮಗೆ ಕೇಳ್ತಾರೆ, 2 ಮಾರ್ಕ್ಸ್ ಬರುತ್ತೆ. ಸೊ ಅಭ್ಯಾಸ 3.3 ಅನ್ನು ತೆಗೆದುಕೊಂಡಾಗ ಫಸ್ಟ್ ಪೇ ಏನು ಹೇಳುತ್ತೆ ಅಂದರೆ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಇದೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ತಗೊಂಡ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 14 ಅಂತ ಇದೆ. ಇನ್ನೊಂದು ಇಕ್ವೇಶನ್ x ಮೈನಸ್ y ಇಸ್ ಈಕ್ವಲ್ ಟು 4 ಅಂತ ಇದೆ ವಿದ್ಯಾರ್ಥಿಗಳು. ಸೊ ಈಗ ಈ ಮೊದಲ ಇಕ್ವೇಶನ್ನ ಸಮೀಕರಣ 1 ಅಂತ ತಗೊಳ್ತೀವಿ. ಹಾಗೆಯೇ x ಮೈನಸ್ y ಇಸ್ ಈಕ್ವಲ್ ಟು 4 ಇದೆಯಲ್ಲ, ಇದನ್ನ ಸಮೀಕರಣ 2 ಅಂತ ಹೇಳಿ
ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳು. ಈಗ ಇಲ್ಲಿ ನಾನು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ತೀನಿ. ಏನನ್ನ ಎಕ್ಸ್ ಸಮೀಕರಣ 1 ತೆಗೆದುಕೊಂಡು ಯಾವುದೇ ಸಮೀಕರಣ 1 ತಗೊಂಡ್ಬಿಟ್ಟು ಎಕ್ಸ್ ಅನ್ನಾಗಿ ಪರಿವರ್ತನೆ ಮಾಡ್ತೀನಿ. ಸೊ ಅಲ್ಲಿಗೆ ಎಕ್ಸಿಗೆ ಬದಲಾವಣೆ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ವೈನ ಈ ಕಡೆ ತಗೊಳ್ಳಿ. ಅಲ್ಲಿಗೆ ಏನಾಯ್ತು 14 - y ಆಯಿತು. ಯಾಕೆಂದ್ರೆ ಇಲ್ಲಿ ಪ್ಲಸ್ ಇದೆ. ಸೊ ನಮ್ಮ RHS ಸೈಡ್ ತಗೊಂಡಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಇದನ್ನ ಸಮೀಕರಣ 3 ಅಂತ ಹೇಳಿ ತೆಗೆದುಕೊಳ್ಳೋಣ. ಅರ್ಥ ಆಯ್ತಲ್ಲ? ಈಗ ನಾನೇನು ಮಾಡಿದೆ, ಕೊಟ್ಟರೆ ಎರಡು ಸಮೀಕರಣವನ್ನ ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ಹೇಳಿ ತಗೊಂಡ್ವಿ. ಸೊ ಈ ಸಮೀಕರಣ 1ರಲ್ಲಿ ಎಕ್ಸ್ ಅನ್ನಾಗಿ ಪರಿವರ್ತನೆ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 14 - y ಅಂತ ಹೇಳಿ ಬರುತ್ತೆ. ಸೊ ಇದನ್ನ ಸಮೀಕರಣ 3 ಅಂತ ಹೇಳಿ ತೆಗೆದುಕೊಳ್ಳಿ. ನಂತರ ಈ ಏನು ಎಕ್ಸ್ ಬೆಲೆ ಇದೆಯಾ, ಎಕ್ಸ್ ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಸೊ ಈಗ ಇದರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿಗೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಇದೆ. ಎಕ್ಸ್ ಬೆಲೆ ಅಂದ್ರೆ 14 - y ಹಾಗೇನೆ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಹೇಳಿ ತಗೊಳ್ತಿದ್ದಾರೆ. ಸೊ ಅಲ್ಲಿಗೆ 14 - y ಅಂದ್ರೆ ಮೈನಸ್ 2y ಅಂತ ಆಯ್ತು, ಇಸ್ ಈಕ್ವಲ್ ಟು 4. ಸೊ ಈಗ ಇಲ್ಲಿ 14 - 2y ಇಸ್ ಈಕ್ವಲ್ ಟು 4 ಅಂತ ಆಯ್ತಾ. ಈಗ ಇಲ್ಲಿ ಇದನ್ನು ಸಾಲ್ವ್ ಮಾಡಿದಾಗ -2y ಇಸ್ ಈಕ್ವಲ್ ಟು 4 - 14 ಅಂತ ಆಗುತ್ತೆ. ಸೊ ಇದು ಪಾಸಿಟಿವ್ ಇದೆ, ಈ ಕಡೆ ತಗೊಂಡ್ರೆ ಮೈನಸ್ ಬರುತ್ತೆ. ಅಲ್ಲಿಗೆ -2y ಇಸ್ ಈಕ್ವಲ್ ಟು -10 ಆಯಿತು. ಸೊ ಸಮಚಿಹ್ನೆ ಇರೋದ್ರಿಂದ ಇದು ಕ್ಯಾನ್ಸಲ್, ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ y ಇಸ್ ಈಕ್ವಲ್ ಟು 5 ಅಂತ ಹೇಳಿ ಬರುತ್ತೆ. ಯಾಕೆಂದ್ರೆ ಅಲ್ಲಿಗೆ 10/2 ಆಗುತ್ತೆ. 2 × 10 ಅಂತ ಹೇಳಿ ತಗೊಳ್ತೀವಿ. ಸೊ y ಇಸ್ ಈಕ್ವಲ್ ಟು 5 ಆಯಿತು. ಈಗ x ಬೆಲೆ ಬೇಕು. ಹಾಗಾದ್ರೆ ಏನ್ ಮಾಡೋಣ, ಈ x ಬೆಲೆ ಕಂಡುಹಿಡಿಯಲಿಕ್ಕೆ ಸಮೀಕರಣ 3ರಲ್ಲಿ ಆ ಬೆಲೆಯನ್ನ ಆದೇಶಿಸೋಣ. ಸೊ ಸಮೀಕರಣ 3ರಲ್ಲಿ ಆದೇಶಿಸಿದಾಗ y ಇಸ್ ಈಕ್ವಲ್ ಟು 5 ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಯಾವುದು ಸಮೀಕರಣ 3? x ಇಸ್ ಈಕ್ವಲ್ ಟು 14 - y. ಸೊ ಅಲ್ಲಿಗೆ y ಅಂದ್ರೆ 5, 14 - 5 ಅಂದ್ರೆ ಇದರ ಅರ್ಥ ಏನು, 14ರಲ್ಲಿ 5ಅನ್ನ ಕಳಿಬೇಕು ಅಂತ ಹೇಳಿ. ಸೊ ಕಳೆದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ಇದು ಯಾವುದಿದು x ನ ಬೆಲೆ. ಹಾಗಾದ್ರೆ ಈ ವಿಧಾನದಿಂದ ನಮಗೆ ಬರುವಂತಹ x ಮತ್ತು y ಬೆಲೆಗಳು x ಇಸ್ ಈಕ್ವಲ್ ಟು 9, y ಇಸ್ ಈಕ್ವಲ್ ಟು 5. ಪರಿಹಾರವನ್ನು ಇದು ಹೊಂದಿರುತ್ತೆ ಅಂತ ಹೇಳಿ ಹೇಳ್ತೀವಿ. ಸೊ ಅಲ್ಲಿಗೆ ಈ ಆದೇಶ ವಿಧಾನ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀವಿ. ಇನ್ನೊಂದ್ಸಲ ಹಾಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೋಡಿ. x + y ಇಸ್ ಈಕ್ವಲ್ ಟು 14 ಇದೆ, ಇದು ಸಮೀಕರಣ 1 ಅಂತ ತಗೊಳ್ಳಿ. x - y ಇಸ್ ಈಕ್ವಲ್ ಟು 4 ಅಂತ ಇದೆ, ಇದು ಸಮೀಕರಣ 2 ಅಂತ ತಗೊಳ್ಳಿ. ಸಮೀಕರಣ 1 ನಾವು ಪರಿವರ್ತಿಸಿದಾಗ x ಇಸ್ ಈಕ್ವಲ್ ಟು 14 - y ಅಂತ ಆಗುತ್ತೆ. ಹಾಗಾದ್ರೆ ಈ x ನ ಬೆಲೆಯನ್ನ ಸಮೀಕರಣ 2ರಲ್ಲಿ ಆದೇಶಿಸಿದಾಗ ಅಲ್ಲಿಗೆ 14 - y y ಸಮೀಕರಣದಲ್ಲಿ ಇಸ್ ಈಕ್ವಲ್ ಟು 4 ಅಂತ ಆಯಿತು. ಸೊ 14 - 2y ಇಸ್ ಈಕ್ವಲ್ ಟು 4. ಅಲ್ಲಿಗೆ y ಬೆಲೆಯನ್ನು ನಾವು ಸಾಲ್ವ್ ಮಾಡಿದಾಗ 5 ಬರುತ್ತೆ. ಈ y ಬೆಲೆಯನ್ನು ಏನು ಮಾಡ್ತೀವಿ ಅಂದರೆ ಸಮೀಕರಣ 3ರಲ್ಲಿ ಆದೇಶಿಸ್ತಾರೆ. ಸೊ ಅಲ್ಲಿಗೆ x ಇಸ್ ಈಕ್ವಲ್ ಟು 9 ಅಂತ ಹೇಳಿ ಬರುತ್ತೆ. ಅಲ್ಲಿಗೆ ಈ ಆದೇಶ ವಿಧಾನದಿಂದ x ಇಸ್ ಈಕ್ವಲ್ ಟು 9 ಆಯಿತು, y ಇಸ್ ಈಕ್ವಲ್ ಟು 5 ಅಂತ ಹೇಳಿ ತಗೊಳ್ತೀವಿ. ಹಾಗಾದರೆ ಈ ವಿಧಾನ ಅರ್ಥ ಆಗಿದೆಲ್ಲ ವಿದ್ಯಾರ್ಥಿಗಳೇ? ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಈ ವಿಧಾನವನ್ನೇ ತಗೊಂಡು ನೀವು ಎಕ್ಸಾಮಲ್ಲಿ ಕೇಳಿದಾಗ ಸಾಲ್ವ್ ಮಾಡಿದರೆ ಈಸಿಯಾಗಿ ನಿಮ್ಗೆ ಆನ್ಸರು ಬರ್ತವೆ. ಹಾಗಾದರೆ ನೆಕ್ಸ್ಟು 2ನೇ ಪ್ರಶ್ನೆಗೆ ಬರೋಣ. ಇದೇ ಫಸ್ಟ್ ಮೈನಲ್ಲಿ 2ನೇ ಪ್ರಶ್ನೆಗೆ ಬಂದಾಗ s - t ಇಸ್ ಈಕ್ವಲ್ ಟು 3 ಅಂತ ಇದೆ. s/3 + t/2 ಇಸ್ ಈಕ್ವಲ್ ಟು 6 ಅಂತ ಇದೆ. ನಾವೇನು ಮಾಡ್ತೀವಿ, ಫಸ್ಟು ಸಮೀಕರಣ 1 ಮತ್ತು ಸಮೀಕರಣ 2 ಅಂತ ತಗೊಳ್ತೀವಿ ಅಲ್ವಾ. ಈ ರೀತಿ ತಗೊಂಡ ಮೇಲೆ ಸಮೀಕರಣ 1 ಯಾವುದು, ಸಮೀಕರಣ 1 s ಆಗಿ ಪರಿವರ್ತನೆ ಮಾಡಿ, s ಅನ್ನಾಗಿ ಪರಿವರ್ತಿಸಿದಾಗ ಅಲ್ವಾ, ಅಲ್ಲಿ x ತಗೊಂಡಿದ್ವಿ, ಇಲ್ಲಿ ಮಾಡೋಣ s ಆಗಿ ಪರಿವರ್ತಿಸೋಣ. ಸೊ ಅಲ್ಲಿಗೆ s ಇಸ್ ಈಕ್ವಲ್ ಏನಾಗುತ್ತೆ
ಆ ಮೈನಸ್ ಚಿಹ್ನೆ ಆಚೆ ಕಳಿಸಿ. ಸೊ ಅಲ್ಲಿಗೆ 3 + 3 ಅಂತ ಹೇಳಿ ಬರುತ್ತೆ. ಈಗ ಇದನ್ನೇನು ಮಾಡಬೇಕು, ಅದ್ರ ಪ್ರಕಾರ ಸಮೀಕರಣ 3 ಅಂತ ತಗೋಣ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳ. ಸಮೀಕರಣ 1 ಹೇಗೆ ತಗೊಂಡ್ವಿ, ಸಮೀಕರಣ 2 ಮತ್ತು ಸಮೀಕರಣ 3 ಹೇಗೆ ತಗೊಂಡ್ವಿ ಅನ್ನೋದು. ನಂತರ ಆಮೇಲೆ ಏನು ಮಾಡಿದ್ವಿ, ಇಲ್ಲಿ x ನ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶಿಸ್ತೀವಿ. ಇಲ್ಲಿ s ನ ಬೆಲೆ ಏನು ಮಾಡಬೇಕು, ಸಮೀಕರಣ 2ರಲ್ಲಿ ಆದೇಶಿಸಬೇಕು. ಸೊ s ನ ಬೆಲೆಯನ್ನು ಆದೇಶಿಸಿದಾಗ ಸೊ ಅಲ್ಲಿಗೆ ಏನು ಬರುತ್ತೆ, ಎಸ್ ಅಂತ ಇದೆ. ಸೊ ಅಲ್ಲಿ ಇದನ್ನ ಆದೇಶಿಸಿ 3 + t / 3 ಅಂತ ಆಯ್ತು, ಪ್ಲಸ್ t / 2 = 6. ಸೊ ಅಲ್ಲಿಗೆ ಇಲ್ಲಿ ಭಿನ್ನರಾಶಿ ರೂಪದಲ್ಲಿದೆ. ಲಾಸ ತಗೋಣ. ಲಾಸ ಯಾವುದು, 3 ಮತ್ತು 2 ರ ಲಾಸ ತಗೋಬೇಕು. 3 ಮತ್ತು 2 ರ ಲಾಸ 6 ಆಗುತ್ತೆ. ಸೊ ಅಲ್ಲಿಗೆ ನಾವು ಲಾಸವನ್ನು ತಗೊಂಡಾಗ ಓವರಾಲ್ 6 ಬಂತು. ಈ 6 ನ ಇದು ಗುಣಿಸ್ಬೇಕು. ಸೊ ಗುಣಿಸಿದ್ರೆ 3 1 3 2 6. ಸೊ 2 ಉಳಿತು. 3 + t ನ ಹಾಗೆ ಬರ್ಕೊಳ್ಳಿ, ಪ್ಲಸ್ ಮತ್ತೆ ಇದು ಗುಣಿಸಿ 2 3 6. 3 × t 3t ಅಂತ 6 ಹಾಗೆ. ಸೊ ನಂತರ ಈ 2 ಇಂದ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 2 6 ಪ್ಲಸ್ 2 × t 2t ಪ್ಲಸ್ 3t / 6 6 ಅಂತ ತಗೊಳ್ಳಿ. ಸೊ ನಂತರ ಏನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ತಗೊಂಡ್ರೆ ಸೊ ಅಂಶದಲ್ಲಿ 6 + 2t + 3t 5t ಆಯಿತು. ಆರಾಗಲೇ 36 ಅಂತ ಹೇಳಿ ತಗೊಳ್ತೀವಿ. ಅರ್ಥ ಆಯ್ತಲ್ಲ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಟಿ ಬೆಲೆ ಬೇಕು. 5t ಹಾಗೆ ಇರಲಿ, ಈ 6 ಅನ್ನು ಆಚೆ ಕಳಿಸಿ. ಸೊ ಅಲ್ಲಿಗೆ ಏನಾಗುತ್ತೆ, ಕಳಿಸಿರೋದು ಮೈನಸ್ ಆಗುತ್ತೆ. ಸೊ 5t = 30 ಅಂತ ಬಂತು. 36 ಆಗಿದ್ರೆ 30. ಹಾಗಾದ್ರೆ ನೆಕ್ಸ್ಟ್ t = 30/5. ಸೊ ಅಲ್ಲಿಗೆ t = 5 ಆಗಲೇ 30. ಅಲ್ಲಿಗೆ t ನ ಬೆಲೆ ಬಂತು 6 ಅಂತ ಹೇಳಿ ಕರೀತಾರೆ. ಅರ್ಥ ಆಗಿದೆಯಲ್ಲ ಇದು ಸ್ಟೆಪ್ಸು. ನಂತರ ಏನು ಮಾಡಬೇಕು ಅಂದರೆ ಈ t ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಬೇಕು. ಯಾಕೆ ಅಂದರೆ ಅಲ್ಲಿ ನಮ್ಗೆ ಗೆಸ್ ಬೇಕಲ್ಲ. ಸೊ ಹಾಗಾಗಿ t = 6 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದ ಸೊ ಅಲ್ಲಿ ಸಮೀಕರಣ 3 ಇದೆ ನೋಡಿ, s = 3 + t ಅಂತ ಇದೆ ಅಲ್ವಾ. ಈಗ t ಬೆಲೆ ಕಂಡು ಇಟ್ಕೊಂಡಿದ್ದಾನೆ, ಅದಕ್ಕೆ ಹಾಕೋಣ. 3 + t ಅಂದರೆ 6. ಸೊ ಅಲ್ಲಿಗೆ ಏನಾಯಿತು, 9 ಅಂತ ಬಂತು. ಯಾವುದಿದು, s. ಸೊ ಅಲ್ಲಿಗೆ ಈ ಎರಡು ಅಂಶಗಳ ಪ್ರಕಾರ ನಾವು ಏನು ಕನ್ಕ್ಲೂಷನ್ ಬರ್ತೀವಿ ಅಂದರೆ s = 9 t = 6 ಅನ್ನುವಂತಹ ಬೆಲೆಯನ್ನು ನಾವು ಕಂಡುಹಿಡಿತೀವಿ ವಿದ್ಯಾರ್ಥಿಗಳ. ಯಾವುದರ ಆಧಾರದ ಮೇಲೆ, ಆದೇಶ ವಿಧಾನದ ಆಧಾರದ ಮೇಲೆ ನಾವು ಕಂಡುಹಿಡಿತೇವೆ. ಹಾಗಾದರೆ ಈ ಮೇನಲ್ಲಿ 2 ಲೆಕ್ಕಗಳನ್ನು ನಾನು ನಿಮಗೆ ಸುವಿಸ್ತಾರವಾಗಿ ಸ್ಟೆಪ್ಸ್ಗಳನ್ನು ಹೇಳಿಕೊಟ್ಟಿದ್ದೀನಿ ವಿದ್ಯಾರ್ಥಿಗಳ. ಇದೇ ಥರನೇ ಇದೇನು ಸ್ಟೆಪ್ಸ್ ಫಾಲೋ ಮಾಡಿದ್ವಿ, ಇದೇ ಟೈಪಲ್ಲೇ ಇನ್ನು ಉಳಿದಂಥ ಈ 4 ಲೆಕ್ಕ ಏನಾಗಿದೆ ಅನ್ಸುತ್ತೆ ಅಷ್ಟೇ. ಸೊ ಆ 4 ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸ್ತಾ ಹೋಗಬೇಕು. ಸೊ ಈ ಅಭ್ಯಾಸದ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಅಭ್ಯಾಸ 3.3ಯಲ್ಲಿ ನಾವು ಫಸ್ಟ್ ಮೇನ ತೆಗೆದುಕೊಂಡಾಗ ಆದೇಶ ವಿಧಾನವನ್ನು ನೋಡಿದ್ವಿ ಅಲ್ವಾ. ಸೊ ಆದೇಶ ವಿಧಾನದಲ್ಲಿ 2 ಲೆಕ್ಕಗಳನ್ನು ನಾನು ನಿಮಗೆ ಹೇಗೆ ವಿಸ್ತಾರವಾಗಿ ವಿಸ್ತರಿಸೋದು ಅಥವಾ ಸ್ಟೆಪ್ಸ್ಗಳನ್ನು ಹೇಳ್ಕೊಟ್ಟೆ. ಅದೇ ರೀತಿಯಾಗಿ ಇನ್ನು ಉಳಿದಿರುವಂತಹ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ಅಂತ ಹೇಳಿದೆ. ಹಾಗೆಯೇ ಇಲ್ಲಿ 2 ಲೆಕ್ಕಕ್ಕೆ ನಾವು ಬಂದಾಗ 2 ಪ್ರಶ್ನೆ ಏನು ಹೇಳುತ್ತೆ ಅಂದರೆ 2x + 3y = 11 ಮತ್ತು 2x - 4y = -24 ಅನ್ನು ಬಿಡಿಸಿ ಮತ್ತು ಇದರಿಂದ y = mx + 3 ರಲ್ಲಿ m ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಏನು ಮಾಡಬೇಕು, ನೀವು ಆದೇಶ ವಿಧಾನವನ್ನು ತೆಗೆದುಕೊಂಡು xy ಬೆಲೆಯನ್ನು ಕಂಡುಹಿಡಿಯಬೇಕು. ಜೊತೆಗೆ ಆ xy ಬೆಲೆಯನ್ನು ಇಲ್ಲಿ ಕೊಟ್ಟಿರುವಂತಹ ಇಕ್ವೇಶನ್ ಇದೆಯಲ್ಲ, y = mx + 3
ಅದರಲ್ಲಿ ಎಂ ಬೆಲೆಯನ್ನ ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಮೊದಲದಾಗಿ ಈ ಕ್ವೆಶ್ಚನ್ ತೆಗೆದುಕೊಂಡ್ರೆ 2x + 3y = 11 ಇದೆ. ಇದನ್ನ ಸಮೀಕರಣ 1 ಅಂತ ತಗೋಣ. ಹಾಗೆ 2x - 4y = -24 ಅಂತ ಇದೆ. ಇದನ್ನ ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಈಗ ಇಲ್ಲಿ ಸಮೀಕರಣ 2 ಅನ್ನು x ಆಗಿ ಪರಿವರ್ತಿಸಿದಾಗ ವಿದ್ಯಾರ್ಥಿಗಳ ಸಮೀಕರಣ 2 ಏನಾಗಿದೆ ಸಂಪೂರ್ಣವಾಗಿ 2 ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬಿಡೋಣ, ಇದನ್ನ ಬಾಕ್ಸೋಣ. ಸೊ ಅಲ್ಲಿಗೆ ಬಾಕ್ಸ್ದಾಗ x ಅಷ್ಟೇ ಉಳಿಯುತ್ತೆ, ಯಾಕೆಂದ್ರೆ 2 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ 2 2 4 2y = 12 ಎಷ್ಟು 24. ಸೊ ಅಲ್ಲಿಗೆ -12 ಅಂತ ಹೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಅರ್ಥ ಆಗಿದೆಯಲ್ಲ. ಇಲ್ಲಿ ನಾವು ಇದನ್ನ 2 ಇಂದ ಸಂಪೂರ್ಣವಾಗಿ ಬಾಕ್ಸಿದ್ದೀವಿ. ಈಗ ಇದರಲ್ಲಿ x ನ ಕಂಡುಹಿಡಿಯೋಣ, ಅಂದ್ರೆ -2y ನ ಆಚೆ ಕಳಿಸೋಣ. ಸೊ ಅಲ್ಲಿಗೆ ಏನಾಯ್ತು, x = -12 -2y ಇರೋದು +2y ಅಂತ ಆಗುತ್ತೆ. ಸೊ ಇದನ್ನ ಸಮೀಕರಣ 3 ಅಂತ ಹೇಳಿ ಹೇಳ್ತಾರೆ. ಅರ್ಥ ಆಗಿದೆಲ್ಲ ಇದು. ಈ ಸ್ಟೆಪ್ ಆದ್ಮೇಲೆ ನಂತರ ಏನ್ ಮಾಡ್ತೀವಿ, ಈ ಏನು x ಬೆಲೆ ಇದೆಯಲ್ಲ ಇದನ್ನ ಸಮೀಕರಣ 1ರಲ್ಲಿ ಆದೇಶಿಸುತ್ತದೆ. ಸೊ x ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದ್ದಾರೆ. ಸೊ ಸಮೀಕರಣ 1 ತಗೊಳ್ಳಿ, 2x ಇಂದ ತಗೊಳ್ಳಿ -12 + 2y. ಓಕೆ, ಬ್ರಾಕೆಟ್ ಕ್ಲೋಸ್. ನಂತರ +3y = 11. ರೈಟ್. ಸೊ ನಂತರ 2 ಇಂದ ಇದನ್ನ ಗುಣಿಸಿ 12 24 ಮೈನಸ್ಗೆ ಮೈನಸ್ ಪ್ಲಸ್ 2 4y ಪ್ಲಸ್ 3y = 11. ಸೊ ಅಲ್ಲಿಗೆ -24 ಪ್ಲಸ್ 4y ಪ್ಲಸ್ 3y ಅಂದರೆ 4 3 7 ಆಗುತ್ತೆ. y ಹಾಗೆ ಇಡಿ. ಸೊ 7y = 11. ಈ -24 ನ ಆಚೆ ಕಳಿಸಿದ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ 7y = 11 + 24 ಅಂತ ಆಯ್ತು ಅಲ್ವಾ. ಸೊ ಅಲ್ಲಿಗೆ 7y = 11 + 24 ಅಂದ್ರೆ 35 ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಅಲ್ಲಿಗೆ ಇಲ್ಲಿ y ಬೆಲೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಈಗ. ಸೊ ಅಲ್ಲಿಗೆ y = 35 / 7. 7 5 35. y = 5 ಅಂತ ಬಂತು. ಅರ್ಥ ಆಯ್ತಲ್ಲ y ಬೆಲೆ ಹೇಗೆ ಕಂಡುಹಿಡಿಯೋದು ಅಂತ. ನಂತರ ಏನ್ ಮಾಡಬೇಕು ಅಂದ್ರೆ ಈ y ಬೆಲೆಯನ್ನ ಸಮೀಕರಣ 3ರಲ್ಲಿ ಆದೇಶಿಸಬೇಕು. y = 5 ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದ. ಸೊ ಅಲ್ಲಿಗೆ ಏನಾಗುತ್ತೆ, x = -12 + 2 × y ಅಂದ್ರೆ 5. ಸೊ ಅಲ್ಲಿಗೆ x = -12 + 5 2 10. ಸೊ ಇದರ ಅರ್ಥ ಕಳಿಬೇಕು ಅಂತ ಅರ್ಥ. ಸೊ x = 12 10 ಹೋದ್ರೆ 2. ಸೊ ದೊಡ್ಡ ಸಂಖ್ಯೆ 12 ಇದೆ, ಚಿಹ್ನೆ ಮೈನಸ್ ಇದೆ, ಹಾಗಾಗಿ -2 ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ನಾವು x ಮತ್ತು y ಬೆಲೆಗಳನ್ನ ಕಂಡುಹಿಡ್ಕೊಂಡ್ವಿ. ಈ ಎರಡು ಬೆಲೆಗಳನ್ನ ಏನ್ ಮಾಡೋಣ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ದತ್ತ ಇನ್ನೊಂದು ಏನು ಸಮೀಕರಣ ಇದೆ ಅದರಲ್ಲಿ ಆದೇಶಿಸಿಬಿಟ್ಟು m ಬೆಲೆಯನ್ನ ಕಂಡುಹಿಡಿಯೋಣ. ಸೊ ಅದು ಯಾವ ಸಮೀಕರಣ, y = mx + 3 ಅಂತ ಇದೆ. ಈಗ ಇದರಲ್ಲಿ ಬೆಲೆಗಳನ್ನ ಆದೇಶಿಸಿ. y ಅಂದ್ರೆ 5 ಪ್ಲಸ್ m ಇಂಟು ನಾವು x ಬೆಲೆ 2 ಬಂದಿರಲ್ಲ 2 ಪ್ಲಸ್ 3 ಸಾಲ್ವ್ ಮಾಡಿದ್ರೆ ಸೊ ಅಲ್ಲಿಗೆ ಏನಾಗುತ್ತೆ 5 = -2 × m -2m ಪ್ಲಸ್ 3. ಓಕೆ. ಸೊ ನಂತರ ಏನು ಮಾಡೋಣ ಅಂದ್ರೆ ಇಲ್ಲಿ m ಬೆಲೆನ ಕಂಡುಹಿಡಿಯೋಣ. ಈ 3 ನ ಈಚೆ ತಗೊಂಡ್ಬನ್ನಿ. ಸೊ ಅಲ್ಲಿಗೆ ಏನಾಗುತ್ತೆ 5 - 3 = -2m ಅಂತ ಆಗುತ್ತೆ. ಅಲ್ಲಿಗೆ 5ರಲ್ಲಿ 3 ಹೋದ್ರೆ 2. ಸೊ -2m ಅಂತ ಉಳಿಯುತ್ತೆ ಅಲ್ವಾ. ಈಗ ಇಲ್ಲಿ ಬೇಕಾಗಿರೋದು m ಬೆಲೆ. ಸೊ m ನಿಂದ ಅದನ್ನ ಡಿವೈಡ್ ಮಾಡಿದಾಗ m = -1 ಅಂತ ಹೇಳಿ ಬರುತ್ತೆ ವಿದ್ಯಾರ್ಥಿಗಳೇ.
ಅಲ್ಲಿಗೆ m ನ ಬೆಲೆ ಕಂಡುಹಿಡಿಯಕ್ಕೆ ಹೇಳಿದಾನೆ. ಹಾಗಾದ್ರೆ m ನ ಬೆಲೆ ಏನಾಯ್ತು -1 ಅಂತ ಹೇಳಿ ಕರಿತೀವಿ. ಸೊ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಈಗ ನಾವು ಕಂಡುಹಿಡಿದಿರುವಂತಹ ಬೆಲೆ m ನ ಬೆಲೆ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ವೆರಿಫೈ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಈ ಏನು ಇಕ್ವೇಶನ್ ಇದೆಯಲ್ಲ ಇದರಲ್ಲಿ x ಬೆಲೆ y ಬೆಲೆ ಮತ್ತು m ಬೆಲೆನೂ ಕೂಡ ಹಾಕ್ತೇವೆ. ಹೀಗೆ ಹಾಕಿದಾಗ LHS RHS ಬರಬೇಕು. ಆಗ ಈಕ್ವಲ್ ಇತ್ತು ಅಂದರೆ ನಾವು ಕಂಡುಹಿಡಿದಿರುವ m ಬೆಲೆ ಕರೆಕ್ಟ್ ಆಗಿದೆ ಅಂತ ಅರ್ಥ. y ಅಂದರೆ 5, m ಅಂದರೆ ಕಂಡುಹಿಡ್ಕೊಂಡು -1 ಇಂಟು x ಅಂದರೆ -2 ಪ್ಲಸ್ 3. ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. -1 -2 -2 ಪ್ಲಸ್ ಆಯಿತು, 2 ಅಂದರೆ 2. ಇದಕ್ಕೆ 3 ಕೂಡಿದ್ರೆ 5. ಸೊ y ಬೆಲೆ 5 ಇದಲ್ವಾ, ಅಲ್ಲಿಗೆ ಏನಾಯಿತು LHS RHS ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಕಂಡುಹಿಡಿದಿರೋ m ನ ಬೆಲೆ ಏನಾಗಿದೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು, 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಯಾಕೆಂದರೆ y mx + 3 ಕೇಳಿದ್ರಲ್ಲ, ಅಂದರೆ m ಬೆಲೆ ಕಂಡುಹಿಡಿಯೋದು ಈ ಮೆಥಡ್ ಕೂಡ ಒಂದು ಕೇಳ್ತಾರೆ. ಆದರೆ ಆಲ್ಮೋಸ್ಟ್ ಈ ಪಾಠದಲ್ಲಿ ಅಂದರೆ ಈ ಅಭ್ಯಾಸ 3.3 ಮೇಯ್ನ್ ಕೇಳೋದು ನಿಮಗೆ ಆದೇಶ ವಿಧಾನ 1 ಅಂದರೆ 2 ಈಕ್ವೇಷನ್ಸ್ನ ಕೊಟ್ಬಿಟ್ಟು ಅದರಲ್ಲಿ ಆದೇಶ ಬಿಡಿಸಿದ್ದಷ್ಟೇ ಹೇಳ್ತಾರೆ. ಸೊ ನೀವೇನು ಮಾಡಬೇಕು, ಈ ಆದೇಶ ವಿಧಾನವನ್ನೇ ತೆಗೆದುಕೊಂಡು ಬಿಡಿಸ್ತಾ ಹೋಗಬೇಕು. ಸೊ ಇದು ಸ್ವಲ್ಪ ರೇರು, ಕೇಳುವಂಥದ್ದು ತುಂಬ ರೇರ್ ಆಗಿದೆ. ಹಾಗಾದರೆ ಈ ಅಭ್ಯಾಸ 3.3 ಇನ್ನೊಂದು ಮೇನ್ಗೆ ಬರೋಣ. ಕೆಳಗಿನ 3ನೇ ಕ್ವಶನ್ನು, ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಥರ್ಡ್ ಮೇನಲ್ಲಿ ಸುಮಾರು ಲೆಕ್ಕಗಳಿದೆ. ಅದರಲ್ಲಿ ನಾನು ಒಂದು ಲೆಕ್ಕವನ್ನು ಮಾತ್ರ ನಿಮಗೆ ಬಿಡಿಸಿ ತೋರಿಸ್ತೇನೆ, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ. ಇನ್ನು ಉಳಿದಿರೋ ಲೆಕ್ಕಗಳನ್ನು ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ 2 ಸಂಖ್ಯೆಗಳ ವ್ಯತ್ಯಾಸ 26, ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ. ಹಾಗಾದ್ರೆ ಮೊದಲನೇ ಸಂಖ್ಯೆ x ಅಂತ ತಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಭ್ಯಾಸ 3.3 ನಾವು 2ನೇ ಲೆಕ್ಕ ನೋಡಿದ್ವಿ. ಹಾಗೆ 3ನೇ ಲೆಕ್ಕಕ್ಕೆ ಬಂದಾಗ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಈ 3ನೇ ಲೆಕ್ಕದಲ್ಲಿ 4-5 ಲೆಕ್ಕಗಳು ಇದೆ. ಇದರಲ್ಲಿ ಒಂದು ಲೆಕ್ಕವನ್ನು ಮಾತ್ರ ನಾನು ನಿಮಗೆ ವಿಸ್ತಾರವಾಗಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಕ್ವಶನ್ ತಗೊಂಡಾಗ 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಆ ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ಮೊದಲನೇ ಸಂಖ್ಯೆಯನ್ನು x ಅಂತ ಹೇಳಿ ತೆಗೆದುಕೊಳ್ಳೋಣ, ಎರಡನೇ ಸಂಖ್ಯೆಯನ್ನು y ಅಂತ ಹೇಳಿ ತೆಗೆದುಕೊಳ್ಳೋಣ. ಆಗ y > x ಆಗಿರುತ್ತದೆ. ಕೊಟ್ಟಿರುವ ನಿಬಂಧನೆಗಳಂತೆ ಸಮೀಕರಣಗಳನ್ನು ನಾವು ರಚಿಸಿದಾಗ ಅಲ್ಲಿ ವ್ಯತ್ಯಾಸ ಅಂತ ಹೇಳಿರೋದ್ರಿಂದ y ನ ಬೆಲೆ ಜಾಸ್ತಿ ಆಗಿರುತ್ತೆ. ಆಗ ಸಮೀಕರಣ ಏನಾಗಿ ಪರಿವರ್ತನೆ ಆಗುತ್ತೆ ಅಂದರೆ y - x = 26 ಅಂತೇಳಿ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ಹಾಗೆಯೇ ಎರಡನೇ ಸಮೀಕರಣವನ್ನು ತೆಗೆದುಕೊಂಡಾಗ ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ ಅಂತ ಇದೆ. ಆಗ y = ಏನಾಗುತ್ತೆ 3x ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಈಗ ಇದನ್ನು ಸಮೀಕರಣ 2 ಅಂಥೇಳಿ ತೆಗೆದುಕೊಳ್ಳೋಣ. ಇಲ್ಲಿ y ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಬೇಕು. ಏಕೆಂದರೆ y = 3x ಅಂತ ಬಂದಿದೆ ಆಲ್ರೆಡಿ ಅಲ್ವಾ. ಇದನ್ನು y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ 3x - x = 26 ಅಂತ ಹೇಳಿ ತಗೊಳ್ತೀವಿ ವಿದ್ಯಾರ್ಥಿಗಳು. ಸೊ ಅಲ್ಲಿಗೆ 3xಲ್ಲಿ xನ್ನು ಕಳೆದ್ರೆ 2x ಬರುತ್ತೆ, = 26 ಅಂಥೇಳಿ ಕರೀತೇವೆ. ಆಗ ಎಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ = 13 ಅಂಥೇಳಿ ಹೇಳ್ತೀವಿ. ಆಗ ಎಕ್ಸ್ನ ಬೆಲೆ ಸಮೀಕರಣ 2ರಲ್ಲಿ ಆದೇಶಿಸಿದಾಗ
y ಇಸ್ ಈಕ್ವಲ್ ಟು 3/13. ಎಕ್ಸ್ ಬೆಲೆ ಬಂದಿದೆಯಲ್ಲ 13 ಅಂಥೇಳಿ. ಸೊ 13 ಮೂರಲೆ 39 ಅಂಥೇಳಿ ಕರಿತೀವಿ. ಹಾಗಾದರೆ ಅಲ್ಲಿ ಎಕ್ಸ್ನ ಬೆಲೆ 13 ಆಯಿತು, ವೈನ ಬೆಲೆ 39 ಅಂಥೇಳಿ ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುದ್ಯಾವುದು? ಒಂದು 13, ಇನ್ನೊಂದು 39 ಅಂಥೇಳಿ ಕರಿತೀವಿ. ಸೊ ಅಲ್ಲಿಗೆ ಈ ರೀತಿ ಸಮೀಕರಣವನ್ನು ರಚನೆ ಮಾಡಿ ಅವುಗಳಲ್ಲಿ ಬರುವಂತಹ ಸಂಖ್ಯೆಗಳಾಗಿರಬಹುದು ಅಥವಾ ಆದೇಶ ವಿಧಾನದಿಂದ ಅವುಗಳಿಗೆ ಏನು ಮಾಡ್ತೀವಿ, ಪರಿಹಾರಗಳನ್ನು ಕಂಡುಹಿಡಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರಲ್ಲಿರುವಂತಹ ಇನ್ನು 4 ಲೆಕ್ಕಗಳನ್ನು ಇದೇ ಥರ ನೀವು ಪ್ರಶ್ನೆ ಮತ್ತು ಉತ್ತರಗಳನ್ನು ಬರೀಬೇಕಾಗತ್ತೆ. ಈ ಲೆಕ್ಕದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೆಕ್ಸ್ಟ್ ಬುಕ್ ಇದೆ, ಇಲ್ಲ ಅಂದರೆ ನನ್ನ ಹತ್ರ ನೀವು ಆಮೇಲೆ ಕ್ಲಾರಿಫೈ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸಿರಿ. ಹಾಗೆಯೇ ಇದ್ರ ಜೊತೆಗೆ ನಾನು ಸ್ಟಾರ್ಟಿಂಗಲ್ಲಿ ಈ ಪಾರ್ಟ್ ಸೆಕೆಂಡಲ್ಲಿ ಕೊಟ್ಟಿರುವಂತಹ ಇನ್ನುಳಿದಂತಹ ಎಲ್ಲ ಲೆಕ್ಕಗಳನ್ನು ಕೂಡ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸಿರಬೇಕು. ಸೊ ನಾನು ಅದನ್ನು ನಂತರ ಕರೆಕ್ಷನ್ ಮಾಡ್ತೇನೆ. ಅದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ ಆಮೇಲೆ. ಈಗೇನು ಹೋಮ್ವರ್ಕ್ಗೆ ಬರೆದಿರ್ತಿರಲ್ಲ ಆ ಪ್ರಶ್ನೆಗಳ ಮೇಲೆ ಸಂಬಂಧಪಟ್ಟಂತೆ. ಹಾಗಾಗಿ ಸೊ ಇದನ್ನೆಲ್ಲ ತಯಾರಿ ಮಾಡಿ ಇಡಿ, ನಂತರ ಕರೆಕ್ಷನ್ ಮಾಡಿ ನಿಮಗೆ ಕೊಡ್ತೀನಿ ವಿದ್ಯಾರ್ಥಿಗಳೇ. ಈಗ ಮಾಡಿರುವಂತಹ ಎಲ್ಲ ಸಬ್ ಟಾಪಿಕ್, ಆದೇಶ ವಿಧಾನ ಆಗಿರಬಹುದು, ಗ್ರಾಫ್ ರಚನೆ ಮಾಡೋದಾಗಿರ್ಬೋದು, ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂಥೇಳಿ ಭಾವಿಸಿ ಈ ಏನು ಪಾಠದ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಈ ಪಾರ್ಟ್ ಸೆಕೆಂಡನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಭಾಗ ನಂತರ ಅಂದರೆ ಸಬ್ ಟಾಪಿಕ್ ಆಗಿರಬಹುದು ಪಾರ್ಟ್ 3 ಮುಂದಿನ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.